ಅವ್ರು ಹೇಳಿದ್ದು ಇದೆ, ಇವ್ರು ಹೇಳಿದ್ದು ಇದೆ, ಎಲ್ಲ ಚಿಂತೆಗಳು ಈ ತಲೆ ಒಳಗಡೆ ಇದೆ. ನಿನ್ನ ಆಧ್ಯಾತ್ಮಿಕ ಜೀವನ ಖಂಡಿತವಾಗಲೂ ಯೇಸು ಕ್ರಿಸ್ತನ ಜೊತೆಯಲ್ಲಿ ಮುಂದಕ್ಕೆ ಹೋಗ್ಲಿಕ್ಕಾಗೋದಿಲ್ಲ. ಹೋಗ್ಲಿಕ್ಕಾಗಬೇಕಾದ್ರೆ ನಿನ್ನ ತಲೆ ಒಳಗಡೆ ಇರಬೇಕಾಗಿದ್ದು ಒಂದೇ ಒಂದು, ಅದು ಶುಭ ಸಂದೇಶ, ಅದು ದೇವರ ವಾಕ್ಯ ಮಾತ್ರನೇ. ಯುವರ್ ಹಾರ್ಟ್ ಈಸ್ ಡಿಸೈನ್ಡ್ ಟು ಪ್ರಿಸರ್ವ್ ಓನ್ಲಿ ಗಾಡ್ ಆ್ಯಂಡ್ ಹಿಸ್ ವರ್ಡ್. ಹಾಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಇವತ್ತು ನಿಜವಾಗಲೂ ಬೇಕಾಗಿರೋದು ಏನು ಅಂದರೆ ಬೆಳಕು. ವಾಟ್ ವಿ ರಿಯಲಿ ನೀಡ್ ಈಸ್ ಲೈಟ್, ಬೆಳಕು. ಈ ಬೆಳಕು ಅನ್ನೋದು ತುಂಬ ಮುಖ್ಯ. ಈ ಪ್ರಪಂಚದಲ್ಲೇ ತೆಗೆದುಕೊಳ್ಳಿ, ಬೆಳಕಿಲ್ಲ ಅಂದರೆ ನಮಗೇನೂ ಮಾಡಲಿಕ್ಕಾಗೋದಿಲ್ಲ. ವಿ ಕಾಂಟ್ ಡು ಎನಿಥಿಂಗ್ ವಿತೌಟ್ ಲೈಟ್. ಫಾರ್ ಎಕ್ಸಾಂಪಲ್, ಈಗ ಸೂರ್ಯನೇ ಇಲ್ಲ, ಚಂದ್ರ ಇಲ್ಲ, ನಕ್ಷತ್ರ ಇಲ್ಲ, ಯಾವುದೂ ಎಲೆಕ್ಟ್ರಿಸಿಟಿ ಇಲ್ಲ, ನಮಗೆ ಬದುಕೋದಕ್ಕೆ ಆಗೋದಿಲ್ಲ, ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ಸತ್ತೋಗ್ಬಿಡ್ತೀವಿ. ವಿತೌಟ್ ಲೈಟ್ ವಿ ಕೆನಾಟ್ ಲಿವ್, ವಿ ವಿಲ್ ಶ್ಯೂರ್ಲಿ ಡೈ. ಸತ್ತೋಗ್ಬಿಡ್ತೀವಿ, ಬದುಕಲಿಕ್ಕೆ ಆಗೋದಿಲ್ಲ. ಏನೂ ಕಾಣಿಸೋದಿಲ್ಲ, ಜೊತೆಯಲ್ಲಿರೋ ಮನುಷ್ಯರು ಕಾಣಿಸೋದಿಲ್ಲ, ಊಟ ಕಾಣಿಸೋದಿಲ್ಲ, ಏನೂ ಕಾಣಿಸೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಆಧ್ಯಾತ್ಮಿಕವಾದ ಬೆಳಕು ಇಲ್ಲದೇ ಇದ್ದರೆ ನಮ್ಮ ಆಧ್ಯಾತ್ಮಿಕ ಜೀವನ ಸತ್ತೋಗಿರುತ್ತೆ. ಇಫ್ ದೆರ್ ಈಸ್ ನೋ ಸ್ಪಿರಿಚುವಲ್ ಲೈಟ್ ಇನ್ ಯುವರ್ ಸ್ಪಿರಿಚುವಲ್ ಲೈಫ್ ಈಸ್ ಡೆಡ್, ಆರ್ ಯು ವಿಲ್ ಡೈ ಸ್ಪಿರಿಚುವಲಿ. ಆಧ್ಯಾತ್ಮಿಕವಾಗಿ ನೀವು ಸಾಯ್ತೀರಿ. ಯಾವಾಗ? ಆಧ್ಯಾತ್ಮಿಕ ಬೆಳಕು ಇಲ್ಲದೆ ಇದ್ದರೆ. ಸೊ ಆಧ್ಯಾತ್ಮಿಕ ಬೆಳಕು ಅನ್ನೋದು ತುಂಬ 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 ಮುಖ್ಯ. ಇಂದು ಈ ಪ್ರಪಂಚದಲ್ಲಿ ದೊಡ್ಡ ಕೊರತೆ ಈ ಬೆಳಕಿನ ಕೊರತೆ. ಯಾವ ಬೆಳಕು? ಆಧ್ಯಾತ್ಮಿಕ ಬೆಳಕು. ಓಕೆ, ಆಧ್ಯಾತ್ಮಿಕ ಬೆಳಕು ಇಲ್ಲ. ಆಧ್ಯಾತ್ಮಿಕ ಬೆಳಕಿನ ರೀತಿಯ ಕೆಲವೊಂದು ಬೆಳಕುಗಳಿದೆ, ಬಟ್ ದಟ್ ಈಸ್ ನಾಟ್ ದ ಟ್ರೂ ಲೈಟ್. ಆಧ್ಯಾತ್ಮಿಕ ಬೆಳಕಿನ ಥರ ಕಾಣಿಸಿಕೊಳ್ಳುವ ಬೆಳಕುಗಳು ಇದೆ. ಪೌಲರು ಹೇಳ್ತಾರೆ, ಸೈತಾನನು ಕೂಡ ಕೆಲವೊಮ್ಮೆ ಜ್ಯೋತಿರ್ಮಯ ದೇವದೂತನ ಥರ ಕಾಣಿಸಿಕೊಳ್ತಾನೆ. Satan also many times he appears like the angel of light. ಬೆಳಕಿನ ದೂತನ ಥರ ಪಿಶಾಚಿ ಕೂಡ ಕಾಣಿಸ್ಕೊಳ್ತಾನೆ. ಇವತ್ತು ಬಹಳಷ್ಟು ಕಡೆ ಈ ರೀತಿ ಫಾಲ್ಸ್ ಲೈಟ್ ಇದೆ. ತಪ್ಪಾದ ಆಧ್ಯಾತ್ಮಿಕ ಬೆಳಕು ಅನೇಕ ಕಡೆಗಳಲ್ಲಿ ಇದೆ. ಇದು ಏನನ್ನು ಕ್ರಿಯೇಟ್ ಮಾಡುತ್ತೆ ಅಂದರೆ, ಇದು ಅವಿಶ್ವಾಸವನ್ನು ಕ್ರಿಯೇಟ್ ಮಾಡುತ್ತೆ. ಫಾಲ್ಸ್ ಲೈಟ್ ವಿಲ್ ಕ್ರಿಯೇಟ್ ಅನ್ಬಿಲೀಫ್. ದ ಟ್ರೂ ಲೈಟ್ ವಿಲ್ ಕ್ರಿಯೇಟ್ ಬಿಲೀಫ್ ಅಥವಾ ಫೇತ್. ಫಾಲ್ಸ್ ಲೈಟ್ ವಿಲ್ ಲೀಡ್ ಅಸ್ ಟು ದ ವರ್ಲ್ಡ್. ಟ್ರೂ ಲೈಟ್ ವಿಲ್ ಲೀಡ್ ಅಸ್ ಟು ಇಟರ್ನಲ್ ಲೈಫ್, ಜೀಸಸ್ ಕ್ರೈಸ್ಟ್. ತಪ್ಪಾದ ಬೆಳಕು ಎಲ್ಲಿಗೆ ಕರ್ಕೊಂಡು ಹೋಗ್ತದೆ ಅಂದರೆ, ತಪ್ಪಾದ ಆಧ್ಯಾತ್ಮಿಕ ಬೆಳಕು, ರಾಂಗ್ ಸ್ಪಿರಿಚುವಲ್ ಲೈಟ್ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂದರೆ, ನಮ್ಮನ್ನು ಲೋಕಕ್ಕೆ, ಲೌಕಿಕವಾದವುಗಳಿಗೆ ಕನೆಕ್ಟ್ ಮಾಡುತ್ತೆ. ನಿಜವಾದ ಒಂದು ಆಧ್ಯಾತ್ಮಿಕ ಬೆಳಕು ನಮ್ಮನ್ನು ಯೇಸುಗೆ ಕನೆಕ್ಟ್ ಮಾಡುತ್ತೆ. ಆಲ್ವೇಸ್ ಇಟ್ ಕನೆಕ್ಟ್ಸ್ ಯು ಟು ಜೀಸಸ್. ಆಲ್ವೇಸ್ ದಟ್ ಟ್ರೂ ಲೈಟ್ ವಿಲ್ ಕನೆಕ್ಟ್ ಯು ಟು ಇಟರ್ನಲ್ ಲೈಫ್. ನಿತ್ಯ ಜೀವಕ್ಕೆ ಕನೆಕ್ಟ್ ಮಾಡುತ್ತೆ. ಈಗ ನೀವು ನಿಜವಾದ ಆಧ್ಯಾತ್ಮಿಕ ಬೆಳಕಿನಲ್ಲಿ ಇದ್ದವರಾದರೆ ನಿಮ್ಮ ಲೈಫ್ ಜೀಸಸ್ಗೆ ಕನೆಕ್ಟೆಡ್ ಆಗಿರುತ್ತೆ ಮತ್ತು ನಿಮ್ಮ ಹೃದಯ ನಿತ್ಯ ಜೀವದ ವಿಷಯದಲ್ಲಿ ಅಥವಾ ನಿತ್ಯ ಜೀವದಕ್ಕೆ ಸಂಬಂಧಪಟ್ಟವುಗಳಲ್ಲಿ ಆಸಕ್ತಿಯಿಂದ ಇರುತ್ತೆ. ಆದರೆ ಇವತ್ತು ಎಷ್ಟೋ ಕ್ರೈಸ್ತರ ಜೀವನ, ದೇ ಆರ್ ಕ್ರಿಶ್ಚಿಯನ್ಸ್, ಕರಿಸ್ಮ್ಯಾಟಿಕ್ಸ್, ಕ್ರೈಸ್ತರೇ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿದ್ದೀವಿ, ಆದರೆ ಹೃದಯ ಮಾತ್ರ ಬರೀ ಲೌಕಿಕವಾಗಿ ಚಿಂತಿಸ್ತಾ ಇರುತ್ತೆ, ಬರೀ ಲೋಕದ ವಿಷಯನೇ.
ಲೌಕಿಕವಾದ ರೀತಿಯ ಅಳಿದು ಹೋಗುವ ಭೌತಿಕ ಆಶೀರ್ವಾದಗಳ ಚಿಂತೆಯಲ್ಲಿ ನಾವು ಮುಳುಗಿರ್ತೀವಿ. ಪ್ರಾರ್ಥನೆ ಮಾಡ್ತೀವಿ, ಚರ್ಚಿಗೆ ಬರ್ತೀವಿ, ವಾಕ್ಯ ಓದ್ತೀವಿ, ಎಲ್ಲ ಮಾಡ್ತೀವಿ, ವಿಶ್ವಾಸ ಇರೋದಿಲ್ಲ, ಅವಿಶ್ವಾಸ ಬರುತ್ತೆ. ಆದ್ದರಿಂದ ಈ ಒಂದು ಟ್ರೂ ಲೈಟ್, ನಿಜವಾದ ಬೆಳಕು ನಮ್ಮ ಒಳಗಡೆ ಪ್ರವೇಶಿಸಬೇಕು. ಟ್ರೂ ಸ್ಪಿರಿಚುವಲ್ ಲೈಟ್ ನಮ್ಮ ಒಳಗಡೆ ಪ್ರವೇಶಿಸಿದರೆ ಮಾತ್ರನೇ ನಮಗೆ ನಿಜವಾದ ಒಂದು ಕ್ರೈಸ್ತ ಜೀವನವನ್ನು ಸಂತೋಷವಾಗಿ ಬದುಕಲಿಕ್ಕಾಗುತ್ತೆ. ಇಲ್ಲದೇ ಇದ್ದರೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್, ಅಸಾಧ್ಯ. ಆದುದರಿಂದ ನಮ್ಮೆಲ್ಲರಿಗೂ ಈ ನಿಜವಾದ ಒಂದು ಬೆಳಕಿನ ಅಗತ್ಯ ತುಂಬ ಇದೆ. ಆ ಬೆಳಕು ಯಾವುದು ಅಂತ ಕೇಳಿದರೆ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ, ಕೀರ್ತನೆಗಳ ಪುಸ್ತಕ 119ರಲ್ಲಿ 105ನೇ ವಾಕ್ಯ, ಸಾಮ್ 119, ಕೀರ್ತನೆ 119 ವಾಕ್ಯ 105. ನಿನ್ನ ವಾಕ್ಯ, ದೇವರ ವಾಕ್ಯ ನಮಗೆ ದಾರಿದೀಪ, ನನ್ನ ಕಾಲಿನ ನಡೆಗೆ ಕೈದೀಪ. ನನ್ನ ಕಾಲಿನ ನಡೆಗೆ ಕೈದೀಪ. ದ ಟ್ರೂ ಲೈಟ್ ಈಸ್ ದ ವರ್ಡ್ ಆಫ್ ಗಾಡ್. God's word is the true light, or the word of God gives the true light in our hearts for our spiritual life and spiritual growth and spiritual journey with the Lord. ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಜೀವಿಸಲು, ಪ್ರಭುವಿನ ಅನ್ಯೋನ್ಯತೆಯಲ್ಲಿ ನಾವು ಬಲಗೊಳ್ಳಲು, ವಿಶ್ವಾಸದಲ್ಲಿ ಜೀವಿಸಲು, ವಿಶ್ವಾಸದಲ್ಲಿ ಸ್ಥಿರವಾಗಿ ನಿಲ್ಲಲು, ಯೇಸು ಕ್ರಿಸ್ತನ ಸಂಬಂಧದಲ್ಲಿ ನಾವು ಜೀವಿಸಲು ನಮಗೆ ನಿಜವಾದ ಒಂದು ಬೆಳಕನ್ನು ಕೊಡುವಂಥದ್ದು ದೇವರ ವಾಕ್ಯ ಮಾತ್ರನೇ. ದೇವರ ವಾಕ್ಯ ಮಾತ್ರನೇ, ಪ್ಲಸ್ ಇಲ್ಲ, ಪ್ಲಸ್ ಇನ್ನೊಂದಿಲ್ಲ. ಓನ್ಲಿ ವರ್ಡ್ ಆಫ್ ಗಾಡ್ ಗಿವ್ಸ್ ದ true spiritual life for our spiritual journey with the Lord towards eternity. ನಮ್ಮ ನಿತ್ಯತೆಗೆ ಇರುವ ಪ್ರಯಾಣಕ್ಕೆ ಯೇಸು ಕ್ರಿಸ್ತನೊಂದಿಗೆ ಪ್ರಯಾಣಿಸಲು ನಮಗೆ ಆಧ್ಯಾತ್ಮಿಕವಾಗಿ ದಾರಿ ತೋರಿಸುವಂಥ ಆಧ್ಯಾತ್ಮಿಕ ಬೆಳಕು ದೇವರ ವಾಕ್ಯದ ಮುಖಾಂತರ ಮಾತ್ರನೇ ಲಭಿಸುತ್ತೆ. ಬೇರೆ ಯಾರಿಂದನೂ, ಯಾವುದರಿಂದನೂ, ಎಲ್ಲಿಂದನೂ ನಮಗೆ ಸಿಗೋದಿಲ್ಲ. Only from the gospel, only from the words of God. ದೇವರ ಮಾತುಗಳಿಂದ ಅದು ಸಿಗುತ್ತೆ, ಶುಭ ಸಂದೇಶದಿಂದ ಅದು ನಮಗೆ ಸಿಗುತ್ತೆ. ಆದರೆ ಇವತ್ತು ಎಷ್ಟೋ ಜನರ ಆಧ್ಯಾತ್ಮಿಕ ಜೀವನ ಸತ್ತೋಗ್ಬಿಟ್ಟಿದೆ, ಕುಸಿದು ಹೋಗ್ಬಿಟ್ಟಿದೆ, ಅಳಿದು ಹೋಗ್ಬಿಟ್ಟಿದೆ. ನಿನ್ನೆಯ ಶುಭ ಸಂದೇಶ, ಯೆಸ್ಟರ್ಡೇಸ್ ಗಾಸ್ಪಲ್ ರೀಡಿಂಗ್, ನಿನ್ನೆ ಶುಭ ಸಂದೇಶ ಯೋವಾನನ ಶುಭ ಸಂದೇಶ ಅಧ್ಯಾಯ 16, ಇವತ್ತು ಅದೇನೆ. ಟುಡೇಸ್ ಗಾಸ್ಪಲ್ ರೀಡಿಂಗ್ ಆಲ್ಸೋ ದ ಸೇಮ್ ಚಾಪ್ಟರ್, ಡಿಫ್ರೆಂಟ್ ವರ್ಸ್ 5 to 11. ಇವತ್ತಿಂದು 5 ರಿಂದ 11, ನಿನ್ನೆದು 1 ರಿಂದ 4 ಇರ್ಬೋದು ಅಲ್ವಾ. ಸೊ ನಿನ್ನೆ ಮೊದಲನೇ ವಾಕ್ಯ ಏನು ಹೇಳುತ್ತೆ? ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 16, ನಿಮ್ಮ ವಿಶ್ವಾಸ ಕುಸಿಯದಂತೆ ನೀವು ಎಚ್ಚರಿಕೆ ವಹಿಸಬೇಕೆಂದು ನಾನು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಏನು ಹೇಳ್ತಾರೆ? ಐ ಹ್ಯಾವ್ ಸೆಡ್ ದೀಸ್ ಥಿಂಗ್ಸ್ ಟು ಯು ಟು ಕೀಪ್ ಯು ಫ್ರಮ್ ಸ್ಟಂಬ್ಲಿಂಗ್. ಐ ಹ್ಯಾವ್ ಸೆಡ್ ದೀಸ್ ಥಿಂಗ್ಸ್. ದ ಸೇಯಿಂಗ್ಸ್ ಆಫ್ ಜೀಸಸ್, ದ ವರ್ಡ್ಸ್ ಆಫ್ ಜೀಸಸ್ ವಿಲ್ ಪ್ರಿಸರ್ವ್ ಯು ಫ್ರಮ್ ಫಾಲಿಂಗ್. ಬಿದ್ದು ಹೋಗದ ಹಾಗೆ, ಕುಸಿದು ಹೋಗದ ಹಾಗೆ ನಿನ್ನನ್ನು ಕಾಪಾಡೋದು ಒಂದೇ ಒಂದು, ದಟ್ ಈಸ್ ದ ಸೇಯಿಂಗ್ಸ್ ಆರ್ ದ ವರ್ಡ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಇವತ್ತು ನಮ್ಮ ತಲೆ ಕಲಬೆರಕೆ ಆಗಿಬಿಟ್ಟಿದೆ. ಎಲ್ಲ ಮಾತುಗಳು ಈ ತಲೆ ಒಳಗಡೆ ಇದೆ, ವರ್ಕೌಟ್ ಆಗಲ್ಲ, ವರ್ಕೌಟ್ ಆಗೋದಿಲ್ಲ. ಅವ್ರು ಹೇಳಿದ್ದು ಇದೆ, ಇವ್ರು ಹೇಳಿದ್ದು ಇದೆ, ಎಲ್ಲ ಚಿಂತೆಗಳು ಈ ತಲೆ ಒಳಗಡೆ ಇದೆ. ನಿನ್ನ ಆಧ್ಯಾತ್ಮಿಕ ಜೀವನ ಖಂಡಿತವಾಗಲೂ ಯೇಸು ಕ್ರಿಸ್ತನ ಜೊತೆಯಲ್ಲಿ ಮುಂದಕ್ಕೆ ಹೋಗ್ಲಿಕ್ಕಾಗೋದಿಲ್ಲ. ಹೋಗ್ಲಿಕ್ಕಾಗಬೇಕಾದ್ರೆ ನಿನ್ನ ತಲೆ ಒಳಗಡೆ ಇರಬೇಕಾಗಿದ್ದು ಒಂದೇ ಒಂದು, ಅದು ಶುಭ ಸಂದೇಶ, ಅದು ದೇವರ ವಾಕ್ಯ ಮಾತ್ರನೇ. ಯುವರ್ ಹಾರ್ಟ್ ಈಸ್ ಡಿಸೈನ್ಡ್ ಟು ಪ್ರಿಸರ್ವ್
ಓನ್ಲಿ ಗಾಡ್ ಆ್ಯಂಡ್ ಹಿಸ್ ವರ್ಡ್. ನಿನ್ನ ಹೃದಯವನ್ನು ದೇವರು ಡಿಸೈನ್ ಮಾಡಿದ್ದು, ಕ್ರಿಯೇಟ್ ಮಾಡಿದ್ದು ದೇವರನ್ನು ಮತ್ತು ಅವರ ವಾಕ್ಯವನ್ನು, ಎರಡು ಸೇಮೆ. ದೇವರನ್ನು ಅಥವಾ ದೇವರ ವಾಕ್ಯವನ್ನು ಪ್ರಿಸರ್ವ್ ಮಾಡಲಿಕ್ಕೋಸ್ಕರ, ಉಳಿಸಿಕೊಳ್ಳಿಕ್ಕೋಸ್ಕರ ಒಳಗಡೆ. ಆದರೆ ಇಂದು ನಮ್ಮ ಹೃದಯದೊಳಗಡೆ ಅದು ಬಿಟ್ಟು ಬೇರೆ ಎಲ್ಲ ತುಂಬ್ಕೊಬಿಟ್ಟಿದೆ. ದೇವರ ವಾಕ್ಯ ಉಳಿಸ್ಕೋಬೇಕಾದ ನಿನ್ನ ಹೃದಯದಲ್ಲಿ ನೀನು ಇವತ್ತು ಏನೆಲ್ಲ ಉಳಿಸ್ಕೊಂಡಿದ್ಯಾ ಅಂದರೆ, ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು, ಅವ್ರು ಮಾಡಿದ್ದು, ಇವರು ಮಾಡಿದ್ದು ಮತ್ತು ಲೋಕದಲ್ಲಿರ್ತಕ್ಕಂಥ ಅನೇಕ ವಿಷಯಗಳು ಎಲ್ಲಿ ಉಳಿಸ್ಕೊಂಡು ಬಿಟ್ಟಿದೆಯಾ? ನಿನ್ನ ಹೃದಯದ ಒಳಗಡೆ ನೀನು ಉಳಿಸ್ಕೊಂಡು ಬಿಟ್ಟಿದೆಯಾ. ಆದುದರಿಂದ ಹೃದಯದ ಒಳಗಡೆ ಏನು ನಿಲ್ತಾ ಇಲ್ಲ? ವಾಕ್ಯಗಳು ನಿಲ್ತಾ ಇಲ್ಲ. ವಾಕ್ಯ ನಿಲ್ಲದೆ ಇದ್ದರೆ ಬೆಳಕು ಬರೋದಿಲ್ಲ, ಬೆಳಕು ನಿಲ್ಲೋದಿಲ್ಲ. ಏನು ಉಳಿಯುತ್ತೆ? ಡಾರ್ಕ್ನೆಸ್, ಕತ್ತಲೆ ಉಳಿಯುತ್ತೆ. ಆಗ ಜೀವನ ಪೂರ್ತಿ ಏನಿರುತ್ತೆ? ಭಯ, ಟೆನ್ಷನ್, ನಿರಾಸೆ, ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಪ್ರಾರ್ಥನೆ ಮಾಡ್ತೀವಿ, ನೆಮ್ಮದಿ ಬರ್ತಾ ಇಲ್ಲ. ಉಪವಾಸ ಮಾಡ್ತೀವಿ, ಪಿಶಾಚಿ ಹೋಗ್ತಾ ಇಲ್ಲ. ಚರ್ಚಿಗೆ ಹೋಗ್ತೀವಿ, ಸಂತೋಷ ಸಿಗ್ತಾ ಇಲ್ಲ. ಬೈಬಲ್ ಓದ್ತೀವಿ, ಅರ್ಥ ಆಗ್ತಾ ಇಲ್ಲ. ಯಾಕೆ? ಕಾರಣ ಏನು? ನಿನ್ನ ಹೃದಯದ ಒಳಗಡೆ ಲೋಕ ತುಂಬ್ಕೊಬಿಟ್ಟಿದೆ. ನಿನ್ನ ಹೃದಯವನ್ನು ದೇವರು ಡಿಸೈನ್ ಮಾಡಿದ್ದು ಅವರಿಗಾಗಿ, ಅವರ ವಾಕ್ಯಕ್ಕಾಗಿ ಮಾತ್ರ. ಓನ್ಲಿ ಫಾರ್ ಗಾಡ್ ಆ್ಯಂಡ್ ಹಿಸ್ ವರ್ಡ್ ಹಿ ಹ್ಯಾಸ್ ಕ್ರಿಯೇಟೆಡ್ ಯುವರ್ ಹಾರ್ಟ್. ನೌ ವಾಟ್ ಈಸ್ ದೇರ್ ಇನ್ ಯುವರ್ ಹಾರ್ಟ್? ದ್ಯಾಟ್ ಡಿಟರ್ಮಿನ್ಸ್ your life. Your heart determines your spiritual life or your life. ನಿನ್ನ ಜೀವನವನ್ನು ನಿನ್ನ ಹೃದಯ ನಿರ್ಧಾರ ಮಾಡುತ್ತೆ. ನಿನ್ನ ಹೃದಯ ನಿನ್ನ ಜೀವನವನ್ನು ನಿರ್ಧರಿಸುತ್ತೆ. ಇಫ್ your spiritual life is weak, your heart problem. ನಿನ್ನ ಹೃದಯ ಸರಿ ಇಲ್ಲ ಅಷ್ಟೇ, ಬೇರೆ ಏನಿಲ್ಲ. ವಿಶ್ವಾಸದಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ, ನಿನ್ನ ಹೃದಯ ಸರಿ ಇಲ್ಲ. ಸಮಾಧಾನ ಬದುಕಕ್ಕಾಗ್ತಾ ಇಲ್ಲ, ನಿನ್ನ ಹೃದಯ ಸರಿ ಇಲ್ಲ. ನಿನ್ನ ಹೃದಯ ಸರಿ ಇಲ್ಲ. ಪಿಶಾಚಿ ಅಲ್ಲ ಪ್ರಾಬ್ಲಮ್, ಸೇಟನ್ ಇಸ್ ನಾಟ್ ದ ಪ್ರಾಬ್ಲಮ್. ನಾವು ಹೇಳೋದೇನು? ಸೈತಾನನೇ ಪ್ರಾಬ್ಲಮ್. ನೋ, ನಿನ್ನ ಹೃದಯನೇ ಪ್ರಾಬ್ಲಮ್. ದೇವ್ರು ಹೇಳ್ತಾರೆ, ನಿನ್ನ ಹೃದಯದಿಂದ ಎಲ್ಲ ಹೊರಗೆ ಬರೋದು, ಈ ಕೆಟ್ಟದ್ದೆಲ್ಲ ಹೊರಗೆ ಬರೋದು ಎಲ್ಲಿಂದ? ನಿನ್ನ ಹೃದಯದಿಂದ. ಇದು ಒಳಗಡೆಯಿಂದ ಬಂದು ನಿನ್ನನ್ನು ಡಿಫೈಲ್ ಮಾಡ್ತಾ ಇದೆ. ವಾಟ್ ಈಸ್ ಡಿಫೈಲಿಂಗ್ ಯು? ವಾಟ್ ಈಸ್ ಕಮಿಂಗ್ ಔಟ್ ಆಫ್ ಯುವರ್ ಹಾರ್ಟ್ ಈಸ್ ಡಿಫೈಲಿಂಗ್ ಯು. Who says? Jesus says. ಎಲ್ಲಿ? ಮಾರ್ಕ್ 7:21 ಹೇಳ್ತಾರೆ. ಮಾರ್ಕನು ಬರೆದ ಶುಭ ಸಂದೇಶ 7ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಹೇಳ್ತಾರೆ. ಮಾರ್ಕ್, ಮಾನವನ ಹೃದಯಾಂತರಾಳದಿಂದ ದುರಾಲೋಚನೆ, ಅನೈತಿಕತೆ, ಕಳ್ಳತನ, ಕೊಲೆ, ವ್ಯಭಿಚಾರ, ಲೋಭ, ಕೆಡುಕುತನ, ಮೋಸ, ಬಂಡತನ, ಅಸೂಯೆ, ಅಪದೂರು, ಅಹಂಕಾರ, ಮೂರ್ಖತನ ಮೊದಲಾದವು ಹೊರಬರುತ್ತವೆ. ಈ ಎಲ್ಲ ಕೇಡುಗಳು ಮಾನವನ ಅಂತರಂಗದಿಂದಲೇ ಉದ್ಭವಿಸಿ ಅವನನ್ನು ಅಶುದ್ಧ ಮಾಡುತ್ತವೆ. ಅವನನ್ನು ಅಥವಾ ಅವನ ಜೀವನವನ್ನು ಅಥವಾ ಅವನ ಕುಟುಂಬವನ್ನು ಅಶುದ್ಧ ಮಾಡುವಂಥದ್ದು, ಡಿಫೈಲಿಂಗ್ ಅಥವಾ ಹಾಳು ಮಾಡುವಂಥದ್ದು. ವಾಟ್ ಡಿಫೈಲ್ಸ್ ಯು ಈಸ್ ಯುವರ್ ಹಾರ್ಟ್, ನಾಟ್ ದ ಡೆವಿಲ್. ಡೆವಿಲ್ ಹ್ಯಾಸ್ ನೋ ಪವರ್ ಟು ಡಿಫೈಲ್ ಯು, ಬಟ್ ಯುವರ್ ಹಾರ್ಟ್ ಹ್ಯಾಸ್ ದ ಪವರ್ ಟು ಡಿಫೈಲ್ ಯು. ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್. ಸೈತಾನನಿಗೆ ನಿನ್ನ ಜೀವನ ಹಾಳು ಮಾಡಲಿಕ್ಕೆ ಶಕ್ತಿ ಇಲ್ಲ, ಆದರೆ ನಿನ್ನ ಹೃದಯಕ್ಕೆ ನಿನ್ನನ್ನು ಉದ್ಧಾರ ಮಾಡಲಿಕ್ಕೂ ಹಾಳು ಮಾಡಲಿಕ್ಕೂ ಶಕ್ತಿ ಇದೆ. ನಿನ್ನ ಹೃದಯದ ಒಳಗಡೆ ಬೆಳಕಿಲ್ಲದೆ ಇದ್ದರೆ ಸಹೋದರ, ಸಹೋದರಿ, ನಿನ್ನ ಜೀವನ ಹಾಳಾಗೋಗುತ್ತೆ. ಸೊ ಲೈಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಿವೈನ್ ಲೈಟ್, ದೈವಿಕವಾದ ಬೆಳಕು, ದ ಸ್ಪಿರಿಚುವಲ್ ಲೈಟ್ which comes through the word of God is very very important for our spiritual growth and spiritual journey with the Lord. ಪ್ರಭು ಯೇಸುವಿನೊಂದಿಗೆ ನಮ್ಮ ಆಧ್ಯಾತ್ಮಿಕ ಜೀವನ ಜೀವಿಸಲು, ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಮಾಡಲು ನಮಗೆ ಆಧ್ಯಾತ್ಮಿಕ ಬೆಳಕು ನಮ್ಮ ಹೃದಯದಲ್ಲಿ ತುಂಬಿಸ್ಕೊಳ್ಳೋದು ತುಂಬ 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 ಅಗತ್ಯ. ಇದನ್ನು ನಾವು ಮಾಡಲೇಬೇಕು. ಮಾಡದೆ ಸುಮ್ಮನೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಚರ್ಚಿಗೆ ಹೋಗ್ತಾ ಇದ್ದೀವಿ, ಬೈಬಲ್ ಓದ್ತಾ ಇದ್ದೀವಿ ಅಂತ ಹೇಳ್ಕೊಂಡು ತಿರುಗಿ ಏನಾದರೂ ಲಾಭ ಇದೆಯಾ ಕೇಳಿದರೆ ಏನೂ ಲಾಭ ಇಲ್ಲ. ಯು ಡಿಸೀವ್ ಯೋರ್ ಸೆಲ್ಫ್.
ನಿನ್ನನ್ನೇ ನೀನು ವಂಚಿಸ್ಕೊಳ್ತೀಯಾ? ದಟ್ ಈಸ್ ವಾಟ್ ಹ್ಯಾಪನಿಂಗ್ ಟುಡೇ ಇನ್ ಮೆನಿ ಫ್ಯಾಮಿಲೀಸ್. ತುಂಬ ಕುಟುಂಬಗಳಲ್ಲಿ ಅದೇ ನಡೀತಾ ಇದೆ. ಮೆನಿ ಕರಿಸ್ಮ್ಯಾಟಿಕ್ ಗ್ರೂಪ್ಗಳಲ್ಲಿ ಭಾಳಷ್ಟು ಕಡೆ ಅದೇ ನಡೀತಾ ಇದೆ. ವಾಟ್ ಈಸ್ ದ ಕಂಡೀಷನ್ ಆಫ್ ಯುವರ್ ಹಾರ್ಟ್ ಟುಡೇ? ನಿನ್ನ ಹೃದಯದ ಪರಿಸ್ಥಿತಿ ಏನಾಗಿದೆ ಇವತ್ತು? ಚೆಕ್ ಮಾಡಿ ನೋಡಿ. ಅದಕ್ಕೆ ಯೇಸು ಹೇಳಿದ್ದು, ಈ ವಾಕ್ಯಗಳು ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಕುಸಿದು ಹೋಗದ ಹಾಗೆ. ಇನ್ನೊಂದು ಸರಿ ಓದೋಣ. ಜಾನ್ 16:1, ಯೋವಾನನ ಶುಭ ಸಂದೇಶ 16ನೇ ಅಧ್ಯಾಯ 1ನೇ ವಾಕ್ಯ. ನಿಮ್ಮ ವಿಶ್ವಾಸ ಕುಸಿಯದಂತೆ, ಅಥವಾ ವಿಶ್ವಾಸದ ಜೀವಿತದಲ್ಲಿ ನೀವು ಕುಸಿಯದ ಹಾಗೆ, ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನೀವು ಕುಸಿದು ಹೋಗದ ಹಾಗೆ, ದೇವರ ಜೊತೆಗೆ ಸಂಬಂಧದಲ್ಲಿ ನೀವು ಕುಸಿದು ಹೋಗದ ಹಾಗೆ, ನಿಮ್ಮ ಪ್ರೀತಿಯಲ್ಲಿ ಕುಸಿದು ಹೋಗದ ಹಾಗೆ, ಪರಿಶುದ್ಧತೆಯಲ್ಲಿ ಕುಸಿದು ಹೋಗದ ಹಾಗೆ, ನೀವು ವಿಶ್ವಾಸ ಕುಸಿಯದ ಹಾಗೆ ನೀವು ಎಚ್ಚರಿಕೆ ವಹಿಸಬೇಕೆಂದು ನಾನು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಪ್ರೀತಿ ಸಹೋದರ ಸಹೋದರಿಯರೇ, ಇಲ್ಲಿ ಯೇಸು ಸ್ವಾಮಿ ಕಡೆಯ ಭೋಜನದ ಸಮಯದಲ್ಲಿ ಜಾನ್ ಚಾಪ್ಟರ್ 13, 14, 15, ಯೋವಾನನ ಶುಭ ಸಂದೇಶ 13, 14, 15 ಈ ಅಧ್ಯಾಯಗಳಲ್ಲಿ ಅನೇಕ ಸ್ವರ್ಗ ಸಾಮ್ರಾಜ್ಯದ ವಿಷಯಗಳನ್ನು ಅವರು ಬೋಧನೆ ಮಾಡಿದ್ದಾರೆ. ಪವಿತ್ರಾತ್ಮರ ಬಗ್ಗೆ ಹೇಳಿದ್ದಾರೆ, ನಿತ್ಯ ಜೀವದ ಬಗ್ಗೆ ಹೇಳಿದ್ದಾರೆ, ಅನೇಕ ವಿಷಯಗಳು, ಪ್ರೀತಿಯ ಬಗ್ಗೆ ಹೇಳಿದ್ದಾರೆ. ನಮ್ಮ ಜೀವನದ ಉದ್ದೇಶ ಏನು ಅದ್ರ ಬಗ್ಗೆ ಹೇಳಿದ್ದಾರೆ. ಯಾಕೆ ಇದನ್ನೆಲ್ಲ ಹೇಳಿದ್ದಾರೆ ಅಂದರೆ, ನಾವು ಕುಸಿದು ಹೋಗಬಾರ್ದು, ವಿಶ್ವಾಸದಲ್ಲಿ ಕುಸಿದು ಹೋಗಬಾರ್ದು. ಇವತ್ತು ನಮ್ಮ ಜೀವನ ವಿಶ್ವಾಸದಲ್ಲಿ ಕುಸಿದು ಹೋಗಿದೆ ಅಂದರೆ ಅದರ ಅರ್ಥ ಯೇಸು ಹೇಳಿದ ವಿಷಯಗಳು ನಮ್ಮ ಒಳಗಡೆ ಇಲ್ಲ. ಯಾರು ಇರಿಸ್ಕೋಬೇಕು? ನೀನೇ ಇರಿಸ್ಕೋಬೇಕು, ನಾನೇ ಇರಿಸ್ಕೋಬೇಕು. ನಾವು ಎಕ್ಸ್ಕ್ಯೂಸ್ ಹೇಳಿ ತಪ್ಪಿಸ್ಕೊಬಿಡ್ತೀವಿ. ಅವರಿಂದ ನನಗೆ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಹೃದಯದಲ್ಲಿ, ಇವರಿಂದ ನನಗೆ ಇದನ್ನು ಹೃದಯದಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನೀವು ಎಕ್ಸ್ಕ್ಯೂಸ್ ಹೇಳೋದ್ರಿಂದ ನಿಮಗೆ ಲಾಭ ಇದೆಯಾ? ಲಾಭ ಇಲ್ಲ. ನಷ್ಟ ಇದೆಯಾ? ನಷ್ಟ ಇದೆ. ಯು ಆರ್ ದ ಲೂಸರ್, ಡೆವಿಲ್ ಇಸ್ ದ ಗೈನರ್. ಯು ವಿಲ್ ಲೂಸ್, ಹಿ ಗೈನ್ಸ್. ಕೆಲವರು ಹೇಳ್ತಾರೆ, ನನಗೆ ಓದಲಿಕ್ಕೆ ಬರಲ್ಲ, ನನಗೆ ಬರೀಲಿಕ್ಕೆ ಬರೋದಿಲ್ಲ, ನನಗೆ ಟೈಮೇ ಇಲ್ಲ, ನಾನು ಫ್ರೀನೇ ಇಲ್ಲ, ನನಗೆ ಹುಷಾರೇ ಇಲ್ಲ, ನನಗೆ ಫುಲ್ಲು ಟೈಟ್ ಶೆಡ್ಯೂಲ್ ಇದೆ. ಇದೆಲ್ಲ ಹೇಳೋದ್ರಿಂದ ನಿನಗೆ ಲಾಭ ಇದೆಯಾ ಕೇಳಿದರೆ ಲಾಭ ಇಲ್ಲ, ನಷ್ಟ ಇದೆಯಾ ಕೇಳಿದರೆ ನಷ್ಟ ಇಲ್ಲ. ಇನ್ನು ದೇವರು ಏನಾದರೂ ಎಕ್ಸ್ಟ್ರಾ ನಿನಗೆ ಅನುಕಂಪ ತೋರಿಸಿ ಏನಾದರೂ ಮಾಡ್ತಾರ ಕೇಳಿದರೆ ಹಾಗೆ ಮಾಡೋದೂ ಇಲ್ಲ. ದೇವರು ಎಲ್ಲರಿಗೂ 24 ಗಂಟೆನೇ ಕೊಟ್ಟಿರೋದು, ಯಾರಿಗೂ 25 ಗಂಟೆ ಕೊಟ್ಟಿಲ್ಲ. ಯಾರಿಗಾದರೂ ಒಬ್ಬನಿಗೆ 25 ಗಂಟೆ ಕೊಟ್ಟಿದ್ದಿದ್ದರೆ ದೇವರು ಏನಾದರೂ ಮಾಡ್ತಾಯಿದ್ರು ಅವನಿಗೋಸ್ಕರ ಅಲ್ವಾ? ಈ ಎಕ್ಸ್ಕ್ಯೂಸ್ ಹೇಳೋರಿಗೆ ಏನಾದರೂ ಮಾಡ್ತಾಯಿದ್ರು. ಸೊ ಗಾಡ್ ಹ್ಯಾಸ್ ಅಸೈನ್ಡ್ 24 hours ಓನ್ಲಿ ಫಾರ್ ಎ ಡೇ, ಫಾರ್ ಎವ್ರಿಬಡಿ. ವಾರದಲ್ಲಿ 7 ದಿನ ಕೊಟ್ಟಿರೋದು, 8 ದಿನ ಅಂತ ಯಾರಿಗೂ ಕೊಟ್ಟಿಲ್ಲ. ಸೊ ಆದರೆ ವಾರದಲ್ಲಿ ಪೂರ್ತಿ ಟೈಟ್, ನನಗೆ ಟೈಮೇ ಇಲ್ಲ, ಬಿಡುವೇ ಇಲ್ಲ. ತಿಂಗಳು ಪೂರ್ತಿ ಟೈಟ್, ವರ್ಷ ಪೂರ್ತಿ ಟೈಟ್. ಆದ್ದರಿಂದ ವರ್ಷದಲ್ಲೂ, ತಿಂಗಳಲ್ಲೂ, ವಾರದಲ್ಲೂ, ದಿನದಲ್ಲೂ ದೇವರು ಏನು ಟೈಮ್ ದಿನ ಫಿಕ್ಸ್ ಮಾಡಿದಾರೋ ಅಷ್ಟೇ ಎಲ್ಲರಿಗೂ. ಇಟ್ ಈಸ್ ಯೂನಿವರ್ಸಲ್. ಸಾರ್ವತ್ರಿಕವಾಗಿ ದೇವರು ಎಲ್ಲರಿಗೂ ಒಂದೇ ರೀತಿಯಾಗಿ ಮಾಡಿದ್ದಾರೆ. ಆದ್ದರಿಂದ ಯಾರಿಗೂ ಎಕ್ಸ್ಕ್ಯೂಸ್ ಇಲ್ಲ. ನಿನಗೆ ಬೇಕಾದರೆ ನೀನು ಆರಿಸ್ಕೋಬೋದು, ನಿನಗೆ ಬೇಡದೇ ಇದ್ದರೆ ನಿನಗೆ ಬೇಕಾಗಿದ್ದನ್ನು ಆರಿಸ್ಕೋಬೋದು. ದೇವರು ನಮ್ಮ ಮುಂದೆ ಏನು ಇಟ್ಟಿದ್ದಾರೆ ಗೊತ್ತಾ? ಆಯ್ಕೆ ಇಟ್ಟಿದ್ದಾರೆ. ನಿನ್ನ ಜೀವನ ಉದ್ಧಾರ ಆಗೋದು ಹಾಳಾಗೋದು ನಿನ್ನ ಕೈಯಲ್ಲಿದೆ. ನೀನೇನು ತೀರ್ಮಾನ ಮಾಡಿ ಆರಿಸ್ಕೊಳ್ತೀಯಲ್ವಾ, ಅದ್ರ ಮೇಲೆ ಡಿಪೆಂಡ್ ಆಗಿದೆ. ನಿನ್ನ ಜೀವನಕ್ಕೆ ನೀನೇ ದೇವರಾಗ್ಲಿಕ್ಕೆ ಹೋದರೆ ದೇವರು ಸೈಲೆಂಟ್ ಆಗಿರ್ತಾರೆ. ನೀನು ಎಲ್ಲಿವರೆಗೂ ದೇವರಾಗ್ತೀಯೋ ನೋಡೋಣ ಅಂತ. ನಿನ್ನ ಜೀವನನ ದೇವರಿಗೆ ಕೊಟ್ಟುಬಿಟ್ಟು ಸಮರ್ಪಣೆ ಮಾಡಿಬಿಟ್ಟು, ದೇವರೇ ನೀನೇ ದೇವರು ಎಂದು ನಂಬಿಕೆಯಿಂದ ಸರೆಂಡರ್ ಮಾಡಿ ಕೊಡೋದಾದರೆ ದೇವರು ಯಾರು ಅಂತ ನಿನ್ನ ಜೀವಿತದಲ್ಲಿ ಪ್ರೂವ್ ಮಾಡಿ ತೋರಿಸ್ತಾರೆ. ಯು ವಿಲ್ ಸಿ ದ ಗ್ಲೋರಿ ಆಫ್ ಗಾಡ್. ದೇವರ ಮಹಿಮೆ ನಿನಗೆ ನೋಡಲಿಕ್ಕಾಗುತ್ತೆ. ಆದರೆ ನಾಟಕ ಮಾಡಿ ನೋಡೋಕ್ಕಾಗಲ್ಲ. ಪ್ರೇಯರ್ ಮಾಡ್ತಿದ್ದೀವಿ, ನಿನಗೆ ಅದೆಲ್ಲ ಪ್ರೇಯರ್ ಎಲ್ಲರೂ ಮಾಡ್ತಾರೆ.
ಫಾಸ್ಟಿಂಗ್ ಮಾಡ್ತಾ ಇದ್ದೀವಿ, ಅದು ಯಾರು ಬೇಕಾದರೂ ಮಾಡ್ತಾರೆ. ಆರ್ ಯು ರೆಡಿ ಟು ಸರೆಂಡರ್, ಗಿವ್ ಯುವರ್ ಸೆಲ್ಫ್ ಕಂಪ್ಲೀಟ್ಲಿ ಟು ಗಾಡ್? God, you are God. You are my daddy. You will take care of me. You know everything. You are almighty. You know end from the beginning. ಇದನ್ನು ದೇವರೇ ನಿನ್ನ ಸರ್ವಶಕ್ತನು, ಅದ್ಭುತ ಸ್ವರೂಪಿ, ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ನೀನು ಒಳ್ಳೆಯ ದೇವರು, ಒಳ್ಳೆಯ ಪಿತನಾಗಿದ್ದೀಯಪ್ಪ, ಒಳ್ಳೆಯ ಅಪ್ಪ ಆಗಿದ್ದೀಯಪ್ಪ, ನಿಮಗೆ ಆರಂಭದಲ್ಲೇ ಅಂತ್ಯ ತಿಳಿದಿದೆ, ಆದ್ದರಿಂದ ನಿನಗೆ ನನ್ನ ಲೈಫನ್ನು ಸರೆಂಡರ್ ಮಾಡಿ ಕೊಡ್ತಾ ಇದ್ದೀನಿ, ಐ ಆಮ್ ರಿಲ್ಯಾಕ್ಸಿಂಗ್ ಎಂದು ನೀವು ಬದುಕೋದಾದರೆ ಖಂಡಿತವಾಗಲೂ ನಿಮ್ಮ ಜೀವಿತದಲ್ಲಿ ದೇವರ ಮಹಿಮೆ ಅನುಭವಿಸ್ತೀರಿ. ಅದಿಲ್ಲದೆ ಬಾಯಲ್ಲಿ ಮಾತ್ರ ಹೇಳುವ ಡೂಪ್ಲಿಕೇಟ್ ಕ್ರೈಸ್ತರಾಗಬೇಡಿ. ಬಾಯಲ್ಲಿ ಹೇಳ್ತಾರೆ ಕೆಲವರು ಏನಂತ, ಎಲ್ಲ ದೇವರಿಗೆ ಬಿಟ್ಬಿಟ್ಟಿದ್ದೀವಿ ಬ್ರದರ್, ಆದರೆ ನಿದ್ದೆ ಬರ್ತಾ ಇಲ್ಲ, ಟೆನ್ಷನ್ ಜಾಸ್ತಿ ಆಗ್ಬಿಟ್ಟು. ಎಲ್ಲ ದೇವ್ರಿಗೆ ಬಿಟ್ಟ ಮೇಲೆ ನಿನಗೆ ಯಾಕೆ ನಿದ್ದೆ ಬರ್ತಾ ಇಲ್ಲ? ನೀನು ನಾಟಕ ಮಾಡ್ತಾ ಇದೀಯಾ, ಹೋಗಿ ಯಾವುದಾದ್ರೂ ಗುಬ್ಬಿ ವೀರಣ್ಣ ನಾಟಕ ಕಂಪ್ನಿ ಇದ್ದರೆ ಅಲ್ಲಿ ಸೇರ್ಕೋ. ನೀನು ಸುಮ್ಮನೆ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಇದ್ದೇನು ಮಾಡೋದಿಲ್ಲ. ಇಲ್ಲಿದ್ದು ನಾಟಕ ಮಾಡಿ ದೇವರ ಹೆಸರನ್ನ ಹಾಳು ಮಾಡಬೇಡ. ಬೇರೆ ನಾಟಕ ಕಂಪ್ನಿಗಳು ತುಂಬ ಇದೆ, ಅಲ್ಲೋಗಿ ಸೇರ್ಕೋಬೋದಲ್ವಾ? ಸೊ ಯಾಕೆ ನಾನು ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿದ್ದೀನಿ, ಪ್ರೇಯರ್ ಗ್ರೂಪಲ್ಲಿದ್ದೀನಿ, ಈ ಸಭೆಯಲ್ಲಿದ್ದೀನಿ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿದ್ದೀನಿ, 10 ವರ್ಷದಿಂದ ಇದ್ದೀನಿ, 15 ವರ್ಷದಿಂದ ಇದ್ದೀನಿ ಅಂತ ಹೇಳ್ಕೊಂಡು ಯಾಕೆ ಸುಮ್ಮನೆ ದೇವರಿಗೂ ಅವರ ಸಭೆಗೂ ಅವಮಾನ ಮಾಡ್ತೀಯಾ? ಸೊ ತುಂಬ ನಾಟಕ ಕಂಪ್ನಿಗಳು, ಸಿನಿಮಾ ಕಂಪ್ನಿಗಳು ಎಲ್ಲ ಇದೆ, ಹೋಗಿ ಸೇರಿಕೊಂಡ್ರೆ ಸುಮಾರು ಜನ ಚಪ್ಪಾಳೆ ಹೊಡಿತಾರೆ, ಒಂದಷ್ಟು ದುಡ್ಡು ಸಿಗುತ್ತೆ, ಎಲ್ಲ ಸಿಗುತ್ತೆ, ನಿತ್ಯ ಜೀವ ಕಳ್ಕೊಳ್ತೀಯ. ಸೊ ಆಯ್ಕೆ ನಿಮ್ಮ ಮುಂದೆ ಇದೆ. ದೇವರು 2 ಥರದ ಮರನೇ ಇಟ್ಟರು, ಮರಣದ ಮರನೂ ಇಟ್ಟರು, ನಿತ್ಯ ಜೀವದ ಮರನೂ ಇಟ್ಟರು. ಸೊ ಆಯ್ಕೆ ನಮ್ಮ ಮುಂದೆ. ಯಾಕೆ ಇಟ್ಟರು ಗೊತ್ತಾ? ನೀನು ದೇವ್ರನ್ನ ಡಿಪೆಂಡ್ ಆಗ್ತೀಯಾ ಅಥವಾ ನೀನು ನಿನ್ನನ್ನೇ ಡಿಪೆಂಡ್ ಆಗ್ತೀಯಾ ಅಂತ ಪರೀಕ್ಷೆ ಮಾಡಲಿಕ್ಕೆ. ಬೇರೆ ಯಾಕೂ ಅಲ್ಲ. ಟು ಟೆಸ್ಟ್ ಅಸ್ ವೆದರ್ ಯು ಡಿಪೆಂಡ್ ಆನ್ ಗಾಡ್ ಆರ್ ಡಿಪೆಂಡ್ ಆನ್ ಯುವರ್ ಓನ್ ಸೆಲ್ಫ್, ಯುವರ್ ಓನ್ ಮೈಂಡ್. ನೀವು ಕೇಳ್ಬೋದು, ಎಲ್ಲದಕ್ಕೂ ದೇವ್ರನ್ನ ಡಿಪೆಂಡ್ ಆಗಿಬಿಟ್ರೆ ಮತ್ತೇನೂ ಇಲ್ಲ, ಏನೂ ಇಲ್ಲ. ದೇವ್ರನ್ನ ಡಿಪೆಂಡ್ ಆಗಿಬಿಟ್ರೆ ಅಷ್ಟೇ, ಮುಗೀತು, ಲೈಫ್ ಈಸ್ ಸ್ಮೂತ್. ಯೇಸು ಸ್ವಾಮಿ ಆ ಬೋಟಲ್ಲಿ ನಿದ್ದೆ ಮಾಡ್ತಾ ಇದ್ರಲ್ಲ, ಆ ಥರ ಬೋಟು ಹೇಗೆ ಹೋದರೂ ನೀನು ನಿದ್ದೆ ಮಾಡ್ತಾ ಇರ್ತೀಯ. ಯಾವಾಗ? ಇಫ್ ಯು ಟ್ರೂಲಿ ಡಿಪೆಂಡ್ ಆನ್ ಗಾಡ್. ದೇವ್ರನ್ನ ಡಿಪೆಂಡ್ ಆಗದೇ ಇದ್ದರೆ, ಅದ್ರ ಜೊತೆಯಲ್ಲಿ ಶಿಷ್ಯರಿದ್ರಲ್ಲ, ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಹರಸಾಹಸ ಮಾಡ್ತಾಯಿದ್ರು. ಆಯ್ತಾ, ಉಳಿಸ್ಕೊಳ್ಳಿಕ್ಕೆ ಆಗಿಲ್ಲ, ಕೊನೆಗೂ ಎಬ್ಸಲೇಬೇಕಾಯ್ತು ದೇವ್ರನ್ನ. ಸುಮ್ಮನೆ ಕಷ್ಟಪಟ್ಟು ಒದ್ದಾಡಿ ಅರ್ಧ ಜೀವನ ಹಾಳು ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಎಸಪ್ಪ ನೀನೇ ಗತಿ ಅಂತ ಬರೋದಕ್ಕಿಂತ ಪ್ರಾರಂಭದಲ್ಲೇ ಬಂದರೆ ಎಷ್ಟೋ ನಷ್ಟ, ಎಷ್ಟೋ ಕಷ್ಟ ಸೇವ್ ಆಗ್ತಾಯಿತ್ತಲ್ವ? ಆಗಲಾದರೂ ಬರಲಿಕ್ಕಾದರೆ ಭಾಗ್ಯವಂತರು. ಕೆಲವೊಮ್ಮೆ ಬರಲಿಕ್ಕಾಗದೆ ಮುಳುಗಿ ಹೋಗ್ಬಿಟ್ರೆ ಹೋಗೇ ಬಿಡ್ತಾ. ಸೊ ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಈ ಒಂದು ಆಧ್ಯಾತ್ಮಿಕ ಪ್ರಯಾಣದಲ್ಲೂ ಕೂಡ ನಾವು ದೇವರ ವಾಕ್ಯದ ಬೆಳಕನ್ನು ತುಂಬಿಸ್ಕೊಳ್ತಾನೆ ಇರಬೇಕು. ಎವ್ರಿ ಡೇ ವಿ ನೀಡ್ ದಿಸ್ ಲೈಟ್. ಪ್ರತಿದಿನ ಈ ಲೋಕದಲ್ಲಿ ನಾವು ಜೀವಿಸುವಾಗ ದೇವರ ವಾಕ್ಯದ ಬೆಳಕು ನಮಗೆ ಬೇಕು. ಇದು ಯಾವ ರೀತಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ಸ್ವಲ್ಪ ನಾವು ನೋಡೋಣ. ಓಕೆ, ಹೌ ದಿಸ್ ಲೈಟ್ ವಿಲ್ ಲೀಡ್ ಅಸ್. ಯಾವ ರೀತಿಯಲ್ಲಿ ಈ ವಾಕ್ಯ ನಮ್ಮನ್ನು ಅಥವಾ ವಾಕ್ಯದಲ್ಲಿರೋ ಬೆಳಕು ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂದರೆ, ಒಂದು ವ್ಯಕ್ತಿ ಆಸ್ ಎ ಪರ್ಸನ್ ಲೀಡ್ಸ್ ಅಸ್. ಒಬ್ಬ ವ್ಯಕ್ತಿ ನಮ್ಮನ್ನು ಕರೆದುಕೊಂಡು ಹೋದ ಹಾಗೆ, ನಡೆಸಿಕೊಂಡು ಹೋದ ಹಾಗೆ ಈ ಲೈಟ್ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ದಿಸ್ ಲೈಟ್ ಇಸ್ ಎ ಪರ್ಸನ್ ಆ್ಯಂಡ್ ದಟ್ ಪರ್ಸನ್ ಈಸ್ ಜೀಸಸ್ ಕ್ರೈಸ್ಟ್. ಈ ಬೆಳಕು ಅನ್ನೋದು ಒಂದು ವ್ಯಕ್ತಿ. ದಿಸ್ ಡಿವೈನ್ ಲೈಟ್ ಇಸ್ ಎ ಪರ್ಸನ್ ಆ್ಯಂಡ್ ದಟ್ ಪರ್ಸನ್ ಇಸ್ ಕಾಲ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಹೇಳ್ತಾರೆ, ನಾನೇ ಜಗಜ್ಯೋತಿ, ಐ ಆಮ್ ದ ಲೈಟ್ ಆಫ್ ದಿಸ್ ವರ್ಲ್ಡ್. ನಾನೇ ಜಗಜ್ಯೋತಿ. ಎಷ್ಟು ನಾವು ಆ ವಾಕ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ತೀವೋ, ನಮ್ಮಲ್ಲಿ ತುಂಬಿಸ್ಕೊಳ್ತೀವೋ, ಅಷ್ಟು ನಮ್ಮ ಜೀವನ ಪ್ರಕಾಶವುಳ್ಳದ್ದಾಗ್ತದೆ. ನೋಡಿ, ಇಲ್ಲಿ ಒಂದು ಟ್ಯೂಬ್ ಲೈಟ್ ಇದೆ. ಇದರ ಪ್ರಕಾಶ ಎಷ್ಟು ಇದೆಯೋ ಅಷ್ಟೇ, ಅದನ್ನು ಹೆಚ್ಚು ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಅದರ ಲ್ಯೂಮಿನ್ಸ್ ಅಂತ ಹೇಳ್ತೀವಿ ಅಲ್ವಾ? ಪ್ರಕಾಶವನ್ನು ಅಳೆಯೋದು ಯಾವುದರಲ್ಲಿ ನಾವು?
ಲ್ಯೂಮಿನ್ಸ್ ಅಲ್ವಾ? ಇದರ ಲ್ಯೂಮಿನ್ಸ್ ಎಷ್ಟು? 400 ಇರ್ಬೋದು, ಅಥವಾ 800 ಇರ್ಬೋದು. 400 ಲ್ಯೂಮಿನ್ಸ್, 800 ಲ್ಯೂಮಿನ್ಸ್, 1000 ಲ್ಯೂಮಿನ್ಸ್, 2000 ಲೂಮಿನ್ಸ್. ಲ್ಯೂಮಿನ್ಸ್ ಜಾಸ್ತಿ ಆದಷ್ಟು ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ಓಕೆ, ಲ್ಯೂಮಿನ್ಸ್ ಜಾಸ್ತಿ ಆದಷ್ಟು ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ಬ್ರೈಟ್ನೆಸ್ ಜಾಸ್ತಿ ಆದಷ್ಟು ಡಾರ್ಕ್ನೆಸ್ ಎಲಿಮಿನೇಟ್ ಆಗುತ್ತೆ. The more you increase the lumens, the more brightness will come. When there is more brightness, darkness will be eliminated more. ನಮ್ಮ ಜೀವನದಿಂದ ಕತ್ತಲೆ, ಅವಿಶ್ವಾಸ, ಮೂಢನಂಬಿಕೆ, ಸ್ವಾರ್ಥ, ಹೊಟ್ಟೆಕಿಚ್ಚು ಮುಂತಾದ ಕತ್ತಲೆಗೆ ಸಂಬಂಧಪಟ್ಟಿದ್ದೆಲ್ಲ ಪೂರ್ತಿಯಾಗಿ ಹೋಗಬೇಕಾದ್ರೆ ಏನು ಹೆಚ್ಚು ಮಾಡ್ಕೋಬೇಕು? ನಮ್ಮ ಒಳಗಡೆ ಈ ಲ್ಯೂಮಿನ್ಸ್ ಜಾಸ್ತಿ ಮಾಡ್ಕೋಬೇಕು. ದಿಸ್ ಬ್ರೈಟ್ನೆಸ್ ಶುಡ್ ಬಿ ಇನ್ಕ್ರೀಸ್ಡ್. ಇದು ಇನ್ಕ್ರೀಸ್ ಆಗೋದು ಹೇಗೆ? ಬೈ ನೋಯಿಂಗ್ ಜೀಸಸ್ ಥ್ರೂ ದ ವರ್ಡ್ ಆಫ್ ಗಾಡ್. ನೋ ಅದರ್ ವೇ. ಕೇಳಿಸ್ಕೊಳ್ಳಿ, ಲಿಸನ್ ಕೇರ್ಫುಲ್ಲಿ. ಹೇಗೆ ಈ ಲ್ಯೂಮಿನ್ಸ್ ಜಾಸ್ತಿ ಮಾಡ್ಕೊಳ್ಳೋದು? Do you want to increase that lumens in your spiritual life? There is only one way, that is knowing Jesus Christ personally through the word of God. ದೇವರ ವಾಕ್ಯಗಳ ಮುಖಾಂತರವಾಗಿ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದರ ಮುಖಾಂತರವಾಗಿ ನಿಮ್ಮ ಇನ್ನರ್ ಲ್ಯೂಮಿನ್, ಆ ಪ್ರಕಾಶವನ್ನು ಹೆಚ್ಚಿಸಿಕೊಳ್ಳಬಹುದು. ಆಗ ಏನಾಗುತ್ತೆ? ಆಗ ನಿಮ್ಮ ಜೀವಿತದಲ್ಲಿರ್ತಕ್ಕಂಥ ಕತ್ತಲೆ ದೂರ ಹೋಗುತ್ತೆ. ನೀವು ಕತ್ತಲೆಯಿಂದ ದೂರವಾಗಿ ಬೆಳಕಾಗಿ ಪ್ರಜ್ವಲಿಸ್ತೀರಿ. ಯು ವಿಲ್ ಬಿಕಮ್ ಲೈಟ್. ದ ಮೋರ್ ಯು ಕಮ್ ಕ್ಲೋಸರ್ ಟು ಗಾಡ್, ಹಿ ವಿಲ್ ಕಮ್ ಕ್ಲೋಸರ್ ಟು ಯು. ಯಾಕೋಬ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, 7, 8 ಇದೆಯಲ್ವಾ? ಕಮ್ ಕ್ಲೋಸರ್ ಟು ಗಾಡ್, ಗಾಡ್ ವಿಲ್ ಕಮ್ ಕ್ಲೋಸರ್ ಟು ಯು. ನೀವು ದೇವರ ಸಮೀಪಕ್ಕೆ ಬನ್ನಿರಿ, ದೇವರು ಅದೇ ವಾಕ್ಯ ಅಲ್ವಾ? ಯಾಕೋಬ, ಜೇಮ್ಸ್ ಚಾಪ್ಟರ್ 4 ವರ್ಸ್ 8. ಜೇಮ್ಸ್ 4:8. ಯಾಕೋಬ 4:8. ದೇವರ ಸಮೀಪಕ್ಕೆ ಬನ್ನಿ, ದೇವರ ಸಮೀಪಕ್ಕೆ ಬನ್ನಿ, ಆಗ ಅವರು ನಿಮ್ಮ ಸಮೀಪಕ್ಕೆ ಬರುವರು. ಹೇಗೆ ಇದು ಸಾಧ್ಯ? ಹೌ ಇಸ್ ದಿಸ್ ಪಾಸಿಬಲ್? ಇದು ಸಾಧ್ಯ ಆಗೋದು ಹೇಗೆ? ದೇವರ ಸಮೀಪಕ್ಕೆ ಬರೋದು ಹೇಗೆ? ಬೈ ನೋಯಿಂಗ್ ದ ವರ್ಡ್ ಎವ್ರಿ ಡೇ. ದೇವರ ವಾಕ್ಯವನ್ನು ಅರಿತುಕೊಳ್ಳುತ್ತಾ ನೀವು ಬದುಕುವಾಗ ಯು ಆರ್ ಕಮ್ಮಿಂಗ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್ ಟು ಗಾಡ್ ಎವ್ರಿ ಡೇ. ಆಗ ಏನಾಗುತ್ತೆ? ದೇವರು ನಿಮ್ಮ ಸಮೀಪಕ್ಕೆ ಬಂದ ಆ ಒಂದು ಅನುಭವ ನಿಮಗೆ ಆಗುತ್ತೆ. ಯಾವಾಗ ಈ ಅನುಭವ ನಿಮ್ಮಲ್ಲಿ ಉಂಟಾಗ್ತದೋ ಪ್ರೀತಿಯ ಸಹೋದರ ಸಹೋದರಿಯರೇ, ಆಗ ನಿಮ್ಮ ಹೃದಯದ ಸಂತೋಷ ಇದೆಯಲ್ವಾ, ಇನ್ಕ್ರೀಸ್ ಆಗುತ್ತೆ. ನಮ್ಮಲ್ಲಿರ್ತಕ್ಕಂಥ ಆ ಡೆಡ್ನೆಸ್ ಹೋಗಿ ನಮ್ಮಲ್ಲಿ ಲೈಫ್ ಕ್ರಿಯೇಟ್ ಆಗುತ್ತೆ. ನಮ್ಮಲ್ಲಿರ್ತಕ್ಕಂಥ ಮರಣಾವಸ್ಥೆ ಹೋಗಿ ನಮ್ಮ ಒಳಗಡೆ ಜೀವ ಬರ್ತದೆ. ಬಿಕಾಸ್ ದೆರ್ ಈಸ್ ಪವರ್ ಇನ್ ದ ವರ್ಡ್ ಆಫ್ ಗಾಡ್. ಎನ್ಲೈಟನಿಂಗ್ ಪವರ್. ಜಾನ್ 1:9. ಯೋವಾನನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 9. ಅದೇನು ಮಾಡುತ್ತಂತೆ ವಾಕ್ಯ? ನಿಜವಾದ ಜ್ಯೋತಿ, ಆ ದಿವ್ಯವಾಣಿಯೇ. ದಟ್ ವರ್ಡ್ ಇಸ್ ದ ಟ್ರೂ ಲೈಟ್. ದಟ್ ಮೀನ್ಸ್ ದೇರ್ ಆರ್ ಫಾಲ್ಸ್ ಲೈಟ್ಸ್, ರಾಂಗ್ ಲೈಟ್ಸ್ ಆರ್ ದೇರ್. ತಪ್ಪಾದ ಬೆಳಕುಗಳು ಇದೆ. ಇವತ್ತು ಹೆಚ್ಚು ಬೋಧನೆಗಳು ತಪ್ಪಾದ ಬೆಳಕನ್ನು ಚೆಲ್ತಾನೆ ಇದೆ. ಹೆಚ್ಚು ಬೋಧನೆಗಳು, ಅನೇಕ ಬೋಧನೆಗಳು. ನಾನು ಯಾವುದೋ ಒಬ್ಬ ಬೋಧಕನ್ನು ಟಾರ್ಗೆಟ್ ಮಾಡಿ ಹೇಳ್ತಾ ಇರೋದಲ್ಲ. ದೇವರ ವಾಕ್ಯ ಇದೆ. ಅಂತಿಮ ದಿವಸಗಳಲ್ಲಿ, ಕೊನೆಯ ದಿವಸಗಳಲ್ಲಿ, ಯೇಸುಕ್ರಿಸ್ತರ ಪುನರಾಗಮನದ ಸಮಯ ಹತ್ತಿರವಾಗುವಾಗ ಅನೇಕ ತಪ್ಪಾದ ಬೋಧನೆಗಳು, ವಾಕ್ಯವನ್ನು ಉಪಯೋಗಿಸಿ ತಪ್ಪಾದ ಬೋಧನೆಗಳು ನಡೀತದೆ. ಇದನ್ನು ಕಂಟ್ರೋಲ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಇದು ನಡೀಲೇಬೇಕು, ಇದು ನಡೀತದೆ. ಆಗಲೇ ಗಟ್ಟಿ ಕಾಳು ಯಾವುದು, ಜೊಳ್ಳು ಯಾವುದು ಎಂದು ದೇವರಿಗೆ ಪ್ರತ್ಯೇಕಿಸಲಿಕ್ಕೆ ಸಾಧ್ಯ ಆಗೋದು. ನೀವು ತಪ್ಪಾದ ಬೆಳಕು ಕೊಡುವಂತಹ ಬೋಧನೆಗಳನ್ನು ಆಲಿಸಿದರೆ ಜೊಳ್ಳುಗಳಾಗಿ ಒಂದು ದಿನ ಸುಟ್ಟೋಗ್ತೀರಿ.
ನೀವು ಸರಿಯಾದ ಸತ್ಯ ಬೋಧನೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಗಟ್ಟಿ ಕಾಳುಗಳಾದರೆ ಸ್ವರ್ಗ ಸಾಮ್ರಾಜ್ಯದ ಕಣಜಕ್ಕೆ ತುಂಬಲ್ಪಡ್ತೀರಿ. ಸೊ ಆದ್ದರಿಂದ ನೀವು ಆಲಿಸುವ ವಿಷಯಗಳಲ್ಲಿ ನೀವು ಜಾಗರೂಕತೆ ವಹಿಸಬೇಕು. ಹೇಗೆ ಜಾಗರೂಕತೆ ವಹಿಸೋದು? ನೀವು ಮೊದಲು ಬೈಬಲ್ ಓದಬೇಕು. ನೀವು ಬೈಬಲ್ ಫಸ್ಟ್ ಸ್ಟೆಪ್ ಅದೇ ನಾನು ಹೇಳೋದು. ಯು ಮಸ್ಟ್ ಟೇಕ್ ಯುವರ್ ಓನ್ ಬೈಬಲ್, ಸ್ಟಾರ್ಟ್ ರೀಡಿಂಗ್ ಇಟ್. ಮಾಡ್ತಿರುವ ಬೋಧನೆ ವಾಕ್ಯ ಆಧಾರದಲ್ಲಿದೆಯಾ? ಮಾಡ್ತಿರುವ ಬೋಧನೆ ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದ? ಮಾಡುತ್ತಿರುವ ಬೋಧನೆ ಮಾನಸಾಂತರಕ್ಕೆ ಸಂಬಂಧಪಟ್ಟಿದ್ದ? ಮಾಡುತ್ತಿರುವ ಬೋಧನೆ ವಿಶ್ವಾಸದಲ್ಲಿ ಬೆಳಿಲಿಕ್ಕೆ, ಯೇಸುವಿನ ಜೊತೆಗೆ ಅನ್ಯೋನ್ಯತೆಗೆ ಬರಲಿಕ್ಕೆ ಅನುಕೂಲ ಆಗ್ತಾ ಇದೆಯಾ? ಮಾಡುತ್ತಿರುವ ಬೋಧನೆ ಪವಿತ್ರಾತ್ಮ ಪ್ರೇರಿತವಾಗಿದೆಯಾ? ಮಾಡುತ್ತಿರುವ ಬೋಧನೆ ಹೊಸ ಒಡಂಬಡಿಕೆಗೆ ಅನುಗುಣವಾಗಿದೆಯಾ? ಇದೆಲ್ಲ ನೀವು ಥಿಂಕ್ ಮಾಡಬೇಕು. ಈ ಪಾಯಿಂಟ್ಸ್ ಎಲ್ಲ ನೀವು ಬರ್ಕೊಂಡು ಇದೆಲ್ಲ ಇದೆಯಾ ಬೋಧನೆಯಲ್ಲಿ ಅಂತ ತಗೋಬೇಕು. ಅದಿಲ್ಲದೆ ಬರೀ ಅದ್ಭುತ, ಸೌಖ್ಯ, ಆಶೀರ್ವಾದ, ಶ್ರೀಮಂತರಾಗೋದು, ಅದು ಇದು ಲೋಕ ಸಂಬಂಧವಾಗಿ ಇದ್ದಿರೋದಾದರೆ ದ್ಯಾಟ್ ಈಸ್ ಫಾಲ್ಸ್ ಗಾಸ್ಪಲ್ ಆ್ಯಂಡ್ ಫಾಲ್ಸ್ ಲೈಟ್. ಯು ವಿಲ್ ಬಿ ಡಿಸೀವ್ಡ್ ಆ್ಯಂಡ್ ಡಿಸ್ಟ್ರಾಯ್ಡ್. ವಿ ನೀಡ್ ಟು ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್. ನಿಮ್ಮ ಹೃದಯದ ಬಗ್ಗೆ ನೀವು ಜಾಗರೂಕತೆ ವಹಿಸಬೇಕು. ನಾವು ಸ್ವೀಕಾರ ಮಾಡಬೇಕಾಗಿರೋದು ಏನು ಗೊತ್ತಾ? ನಮಗಿಷ್ಟ ಆಗಿರೋ ಬೋಧನೆ ಅಲ್ಲ, ದೇವರಿಗೆ ಮೆಚ್ಚುಗೆ ಆಗುವಂಥ ಬೋಧನೆ ನಾವು ತಗೋಬೇಕು. ಎವ್ರಿಥಿಂಗ್ ವಾಟ್ ಈಸ್ ಪ್ಲೀಸಿಂಗ್ ಟು ಗಾಡ್ ವಿ ಶುಡ್ ಟೇಕ್ ಇನ್ ಟು ಅವರ್ ಹಾರ್ಟ್, ನಾಟ್ ವಾಟ್ ಈಸ್ ಪ್ಲೀಸಿಂಗ್ ಟು ಅಸ್. ನಮಗೆ ಇಷ್ಟ ಆಗೋದಲ್ಲ ನಾವು ತಗೋಬೇಕಾಗಿರೋದು, ದೇವರಿಗೆ ಇಷ್ಟ ಆಗುವಂತಹ ಬೋಧನೆಗಳನ್ನು ನಮ್ಮ ಒಳಗಡೆ ನಾವಿವತ್ತು ತೆಗೆದುಕೋಬೇಕು. ಓಕೆ, ನಾವು ತೆಗೆದುಕೊಳ್ತಾ ಇರ್ತಕ್ಕಂಥ ಒಂದೊಂದು ವಾಕ್ಯಗಳು ದೇವರಿಗಿಷ್ಟನಾ ಅದು ನೋಡ್ಬೇಕು ನಾವು. ಆಗ ಮಾತ್ರನೇ ನಾವು ದೇವರ ಸಮೀಪಕ್ಕೆ ಬಂದು, ದೇವರು ನಮ್ಮ ಸಮೀಪಕ್ಕೆ ಬಂದ ಆ ಅನುಭವದಲ್ಲಿ ಸಂತೋಷ ಪಡಲಿಕ್ಕಾಗತ್ತೆ, ಆನಂದ ಪಡಲಿಕ್ಕಾಗತ್ತೆ. ಇವತ್ತು ಎಷ್ಟೋ ಜನ ಕ್ರೈಸ್ತರ ಜೀವನ ಬಹಳ ನಿರಾಶೆಯಲ್ಲಿ, ಬಹಳ ದುಃಖದಲ್ಲಿ, ಬಹಳ ಸೋಲಿನಲ್ಲಿ, ಸಂಕಟದಲ್ಲಿ ಇದೆ. ಕಾರಣ ಏನು? ವಾಟ್ ದೇ ಆರ್ ಲ್ಯಾಕಿಂಗ್ ಇಸ್ ದ ಟ್ರೂ ಲೈಟ್. ನಿಜವಾದ ಬೆಳಕು ಇಲ್ಲ. ಮತ್ತೆ ಹೇಳ್ತೀನಿ, ಈ ಬೆಳಕಿನ ಬಗ್ಗೆ ನಾವು ತುಂಬ ಧ್ಯಾನ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದು ವಾಕ್ಯ ನಾವು ನೋಡೋಣ. ಹೀಬ್ರೂಸ್ ಚಾಪ್ಟರ್ 4:12. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೆಯ ವಾಕ್ಯ. ದೇವರ ವಾಕ್ಯ ಜೀವಂತವಾದದ್ದು. ಇದನ್ನೊಂದ್ಸರಿ ಹೇಳಿ ನೋಡೋಣ. ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ಆಮೇಲೆ ಎಂತ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು, ಪ್ರಾಣ ಮತ್ತು ಆತ್ಮಗಳ ಕೀಲು ಮತ್ತು ಮಜ್ಜೆಗಳ ಭೇದವನ್ನು ಛೇದಿಸುವಂಥದ್ದು, ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸುವಂಥದ್ದು. ಓಕೆ, ಇದು ತುಂಬ ಇದೆ ಈ ಒಂದು ವಾಕ್ಯದಲ್ಲಿ ನಮಗೆ ಧ್ಯಾನಿಸಲಿಕ್ಕೆ. ಆದರೆ ಫಸ್ಟ್ ಪಾರ್ಟ್ ಮಾತ್ರ ತೆಗೆದುಕೊಳ್ಳೋಣ. ದೇವರ ವಾಕ್ಯ ಜೀವಂತವಾದದ್ದು ಮತ್ತು ಕ್ರಿಯೆ ಮಾಡುವಂಥದ್ದು. ವರ್ಡ್ ಆಫ್ ಗಾಡ್ ಈಸ್ ಅಲೈವ್, ಲಿವಿಂಗ್ ಆ್ಯಂಡ್ ಆಕ್ಟಿವ್. ದೇವರ ವಾಕ್ಯ ಜೀವಂತವಾದದ್ದು ಮತ್ತು ಕ್ರಿಯೆ ಮಾಡುವಂಥದ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಯಾವ ರೀತಿಯಲ್ಲಿ ನಾವು ನಮ್ಮ ಈ ಬುದ್ಧಿಯಲ್ಲಿ ಅರ್ಥ ಮಾಡ್ಕೋಬೋದು ಅಂದರೆ, ಟೇಕ್ ಎನ್ ಎಕ್ಸಾಂಪಲ್ ಆಫ್ ದ ಸೀಡ್. ಒಂದು ಬೀಜದ ಉದಾಹರಣೆ ತೆಗೆದುಕೊಳ್ಳಿ. ಈ ಬೀಜದಲ್ಲಿ ಒಂದು ಮರ ಇದೆ, ಈ ಬೀಜದಲ್ಲಿ ಹಣ್ಣಿದೆ, ಈ ಬೀಜದಲ್ಲಿ ಎಲೆ ಇದೆ ಅಂತ ಹೇಳುವಾಗ ನಮಗದು ಒಪ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಬೀಜ ತೆಗೆದುಕೊಳ್ಳಿ, ಒಂದು ಮಾವಿನ ಬೀಜ ಅಥವಾ ತೆಂಗಿನಕಾಯಿ. ಅದರಲ್ಲಿ ತೆಂಗಿನ ಮರ ಇದೆ, ತೆಂಗಿನಕಾಯಿಗಳಿದೆ, ಎಳ್ನೀರಿದೆ, ತೆಂಗಿನ ಗರಿಗಳಿದೆ, ಪೊರಕೆ ಕಡ್ಡಿಗಳಿದೆ, ಪೊರಕೆ ಮಾಡ್ಬೋದು. ಸೊ ಬೇಕಾದಷ್ಟಿದೆ. ಇದೆಲ್ಲ ಇದೆ ಅಂತ ಹೇಳುವಾಗ ನಮಗೆ ಒಪ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಏನಿದೆ ಈ ತೆಂಗಿನಕಾಯಿಯಲ್ಲಿ? ಇದನ್ನು ನೋಡಬೇಕಾದ್ರೆ ಇದನ್ನು ನೆಲದಲ್ಲಿ ಬಿತ್ತನೆ ಮಾಡಬೇಕು. ಕೈಯಲ್ಲಿ ಹಿಡ್ಕೊಂಡು ನೋಡ್ತಾ ಇದ್ದರೆ ನಿಮಗೆ ತೆಂಗಿನ ಮರ ಕಾಣಲ್ಲ, ಎಳ್ನೀರು ಕುಡಿಯೋಕ್ಕಾಗಲ್ಲ, ಗರಿಗಳು ಸಿಗೋದಿಲ್ಲ. ಯು ಹ್ಯಾವ್ ಟು ಪ್ಲ್ಯಾಂಟ್ ಇಟ್ ಇನ್ ಎ ಸೂಟಬಲ್ ಪ್ಲೇಸ್.
ಅದಕ್ಕೆ ಸೂಟಬಲ್ ಆಗಿರುವ ಜಾಗದಲ್ಲಿ ಅದನ್ನು ಬಿತ್ತನೆ ಮಾಡಬೇಕು. ದಟ್ ಈಸ್ ದ ಫಸ್ಟ್ ಥಿಂಗ್. ಅದು ಮೊದಲನೇ ಕಾರ್ಯ. ಬಿತ್ತನೆ ಆದಮೇಲೆ ಮಾಡಬೇಕಾದ ಕಾರ್ಯಗಳು ಬೇರೆ ಇದೆ, ಅದು ನೋಡೋಣ ಆಮೇಲೆ. ಬಿತ್ತನೆ ಆದಮೇಲೆ ತುಂಬ ಕಾರ್ಯಗಳು ಮಾಡಲಿಕ್ಕಿದೆ. ಬಟ್ ಫಸ್ಟ್ ಥಿಂಗ್, ವಿ ನೀಡ್ ಟು ಸೋ ದಟ್ ಸೀಡ್ ಆನ್ ದ ರೈಟ್ ಪ್ಲ್ಯಾಟ್ಫಾರ್ಮ್. ಆ ಬೀಜವನ್ನು ಸರಿಯಾದ ಜಾಗದಲ್ಲಿ ಅದನ್ನು ಬಿತ್ತನೆ ಮಾಡಬೇಕು, ಎಲ್ಲೋ ಬಿತ್ತನೆ ಮಾಡೋದಲ್ಲ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಅಂತಕ್ಕಂಥದ್ದು ಆಧ್ಯಾತ್ಮಿಕವಾದ ಒಂದು ಬೀಜ. ಈ ಬೀಜ ನಮ್ಮಲ್ಲಿ ಏನನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಬೆಳಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ವರ್ಡ್ ಈಸ್ ದ ಸೀಡ್, ಓಕೆ, ಸ್ಪಿರಿಚುವಲ್ ಸೀಡ್ which will produce the spiritual light, divine light, heavenly light called Jesus Christ. ಈ ಒಂದು ಬೀಜ, ಆಧ್ಯಾತ್ಮಿಕವಾದ ಬೀಜವಾಗಿರುವ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟಾಗ ಇದರಿಂದ ಸಿಗುವಂತಹ ಲಾಭ ಏನು ಅಂದರೆ, ಇದು ನಮ್ಮಲ್ಲಿ ಬೆಳಕನ್ನು ಕ್ರಿಯೇಟ್ ಮಾಡುತ್ತೆ. ಇಟ್ ವಿಲ್ ಪ್ರೊಡ್ಯೂಸ್ ಡಿವೈನ್ ಲೈಟ್, ಸ್ವರ್ಗೀಯ ಬೆಳಕನ್ನು ಉಂಟು ಮಾಡುತ್ತದೆ. ಆ ಸ್ವರ್ಗೀಯ ಬೆಳಕೆ ಯೇಸು ಕ್ರಿಸ್ತರು, ಮತ್ತು ನಾವು ಆ ಬೆಳಕಿನಲ್ಲಿ ನಡಿತೀವಿ. ವಿ ವಿಲ್ ವಾಕ್ ಇನ್ ದಟ್ ಲೈಟ್. ಅದೇ ಮೊದಲು ನೀವು ಓದಿದ ವಾಕ್ಯ. ಫಸ್ಟ್ ನೀವು ಓದಿದ್ದು ಕೀರ್ತನೆ 119ರಲ್ಲಿ 105ನೇ ವಾಕ್ಯದಲ್ಲಿ ಏನು ಕೇಳಿಸ್ಕೊಂಡ್ವಿ ನಾವು? ಯುವರ್ ವರ್ಡ್ ಈಸ್ ಲ್ಯಾಂಪ್ ಟು ಮೈ ಫೀಟ್, ಲೈಟ್ ಆನ್ ಮೈ ಪಾತ್. ನಿನ್ನ ವಾಕ್ಯ ನನಗೆ ದಾರಿದೀಪ, ಕಾಲ್ನಡೆಗೆ ಕೈದೀಪ. ಒಂದು ಪ್ರಯಾಣಕ್ಕೆ ನಮಗೆ ಕೈದೀಪ ಬೇಕು. ಸ್ಟ್ರೀಟ್ ಲ್ಯಾಂಪ್ಸು ಬೇಕು, ಸ್ಟ್ರೀಟ್ ಲ್ಯಾಂಪ್ಸ್ ಇಲ್ಲದೆ ಇರೋ ಕಡೆ ಟಾರ್ಚ್ ಬೇಕು, ಎರಡು ಬೇಕು. ಅಂದರೆ ವಿ ನೀಡ್ ಲೈಟ್ ಟು ವಾಕ್. ನಾವು ನಡೆಯಬೇಕಾದ್ರೆ, ಸುರಕ್ಷಿತವಾಗಿ ಪ್ರಯಾಣ ಮಾಡಬೇಕಾದ್ರೆ, ಚಲಿಸಬೇಕಾದ್ರೆ ನಮಗೆ ಬೆಳಕು ಬೇಕು. ಯಾಕೆ ಬೆಳಕು ಬೇಕು ಅಂದರೆ, ಕತ್ತಲೆ ಇರೋದ್ರಿಂದ ಕತ್ತಲೆಯಲ್ಲಿ ಕೆಲವೊಂದು ಕೇಡುಗಳು ಸಂಭವಿಸುವ ಸಾಧ್ಯತೆ ಇದೆ. ಅದನ್ನು ತಪ್ಪಿಸಿಕೊಂಡು ಬದುಕಲಿಕ್ಕೆ ಬೆಳಕು ಬೇಕು. ಎಷ್ಟೋ ಜನ ಕ್ರೈಸ್ತರು ಇವತ್ತು ಈ ಬೆಳಕಿಲ್ಲದೆ ಜೀವಿಸ್ತಾ ಇರೋದ್ರಿಂದ ಸೈತಾನ ತೋಡಿರುವ ವಂಚನೆಯ ಗುಂಡಿಯಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ. ಮೆನಿ ಆರ್ ಡೈಯಿಂಗ್ ಸ್ಪಿರಿಚುವಲಿ ಇನ್ ದ ಡಿಸೆಪ್ಷನ್ಸ್ ಆಫ್ ದ ಡೆವಿಲ್. Why? Because they are lacking the true light which comes from knowing Christ through His word. ದೇವರ ವಾಕ್ಯವನ್ನು ಅರಿತುಕೊಳ್ಳುವುದರ ಮುಖಾಂತರವಾಗಿ ಲಭಿಸುವ ನಿಜವಾದ ಆಧ್ಯಾತ್ಮಿಕವಾದ ಬೆಳಕನ್ನು ಕಾಣದೆ ಎಷ್ಟೋ ಜನರು ಇಂದು ಸೈತಾನನು ತೋಡಿರುವ ವಂಚನೆಯ ಗುಂಡಿಯಲ್ಲಿ ಬಿದ್ದು ತಮ್ಮ ಆತ್ಮಿಕ ಜೀವನವನ್ನು, ವಿಶ್ವಾಸದ ಜೀವನವನ್ನು, ಕುಟುಂಬ ಜೀವನವನ್ನು, ಆರೋಗ್ಯವನ್ನು, ಅವರ ಆಸ್ತಿಯನ್ನು, ಅವರ ಸಂಪತ್ತನ್ನು, ಅವರ ಶ್ರಮವನ್ನು, ಅವರ ಸಂತೋಷವನ್ನು, ಅವರ ಆನಂದವನ್ನು ನಷ್ಟಪಡಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ವಿ ಆರ್ ಪುಟ್ಟಿಂಗ್ ಬ್ಲೇಮ್ ಆನ್ ಅದರ್ಸ್. ನಾವು ಬೇರೆಯವ್ರನ್ನ ಬ್ಲೇಮ್ ಮಾಡ್ತೀವಿ. ಬೇರೆಯವ್ರನ್ನ ಬ್ಲೇಮ್ ಮಾಡೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ ಕೇಳಿದರೆ ಏನು ಪ್ರಯೋಜನ ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ಯಾಕೆ ಅಂದರೆ ನಮ್ಮ ಮುಂದೆ ದೇವರು ಚಾಯ್ಸ್ ಇಟ್ಟಿದ್ದಾರೆ, ನಮ್ಮ ಮುಂದೆ ದೇವರು ಆಯ್ಕೆ ಇಟ್ಟಿದ್ದಾರೆ. ನಾವು ಆರಿಸ್ಕೋಬೇಕೀಗ. ದೇವರಿಷ್ಟು ಕ್ಲಿಯರಾಗಿ ನಮಗೆ ಹೇಳ್ತಾ ಇದ್ದಾರೆ, ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್ ಆ್ಯಂಡ್ ಆ್ಯಕ್ಟಿವ್. ದೇವರ ವಾಕ್ಯ ಜೀವಂತವಾದದ್ದು ಮತ್ತು ಕ್ರಿಯಾತ್ಮಕವಾದದ್ದು. ಜೀವಂತವಾದದ್ದು ಮತ್ತು ಕ್ರಿಯಾತ್ಮಕವಾದದ್ದು. ಜೀವಂತವಾದದ್ದು ಅಂದರೆ ಅದರ ಅರ್ಥ ಏನು? ಇಟ್ ಈಸ್ ಅಲೈವ್. ಅದರ ಅರ್ಥ ದೇವರ ವಾಕ್ಯದಲ್ಲಿ ದೈವಿಕವಾದ ಜೀವ ಇದೆ. ಇನ್ ಹಿಸ್ ವರ್ಡ್ ಹಿಸ್ ಲೈಫ್ ಇಸ್ ದೇರ್. ವೆನ್ ಯು ರಿಸೀವ್ ಹಿಸ್ ವರ್ಡ್ ಇನ್ ಟು ಯುವರ್ ಹಾರ್ಟ್, you can experience his life in your life. ಯಾವಾಗ ದೇವರ ವಾಕ್ಯವನ್ನು ನಿಮ್ಮ ಹೃದಯದ ಒಳಗಡೆ ನೀವು ಗ್ರಹಿಸಿಕೊಳ್ತೀರಲ್ವಾ, ಗ್ರಹಿಸಿಕೊಳ್ಳದೆ ಬಿತ್ತನೆ ಮಾಡೋದು. ಓಕೆ, ಬಿತ್ತನೆ ಮಾಡೋದು ಅಂದರೆ ಅರ್ಥ ಮಾಡ್ಕೊಳ್ಳೋದು. ಯಾವಾಗ ದೇವರ ವಾಕ್ಯವನ್ನು ನೀವು ಗ್ರಹಿಸಿಕೊಳ್ತೀರಲ್ವಾ, ಆಗ ಆ ವಾಕ್ಯದಲ್ಲಿ ಏನಿದೆ, ದೇವರ ಜೀವ ಅದರಲ್ಲಿದೆ. ದೇವರ ಜೀವ ಅವರ ವಾಕ್ಯದಲ್ಲಿದೆ. ದ ಲೈಫ್ ಆಫ್ ಗಾಡ್ ಈಸ್ ಇನ್ ಹಿಸ್ ವರ್ಡ್. ಅದಕ್ಕೆ ವಾಕ್ಯ ಮಾಂಸ ಧರಿಸಿದ್ದು. ವರ್ಡ್ ಬಿಕೇಮ್ ಫ್ಲೆಶ್. ಆ ವಾಕ್ಯದಲ್ಲಿ ಜೀವ ಇದೆ ಅಂತ ನಮಗೆ ಕಾಣಲ್ಪಟ್ಟಿದೆ. ಆ ಜೀವ ಪ್ರತ್ಯಕ್ಷವಾಯಿತು, ಆ ವಾಣಿಯಲ್ಲಿ ಸಜೀವವಿತ್ತು, ಅದೇ ಮಾನವ ಜನಾಂಗದ ಜ್ಯೋತಿಯಾಗಿತ್ತು ಅಲ್ವಾ? ಎಷ್ಟು ಕ್ಲಿಯರಾಗಿ ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ ವಿವರಿಸಿ ಹೇಳ್ತಾ ಇದ್ದಾರೆ. ಇನ್ ದ್ಯಾಟ್ ವರ್ಡ್ ದೆರ್ ವಾಸ್ ಲೈಫ್, ಆ್ಯಂಡ್ ದ್ಯಾಟ್ ಲೈಫ್ ಬಿಕೇಮ್ ದ ಲೈಟ್ ಆಫ್ ದ ವರ್ಲ್ಡ್.
ಎಷ್ಟು ಬ್ಯೂಟಿಫುಲ್ ಆಗಿ ಪ್ರೇಷಿತ ಅಪೊಸ್ತಲ ಯೋವಾನರು ಅದನ್ನು ಧ್ಯಾನ ಮಾಡ್ತಾರೆ. ನಾವು ಧ್ಯಾನ ಮಾಡ್ತಾ ಇದ್ದೀವ? ನೀವು ನಿಜವಾಗ್ಲೂ ಧ್ಯಾನ ಮಾಡಿದರೆ ಏನಾಗುತ್ತೆ ಗೊತ್ತಾ? ವಾಕ್ಯದಲ್ಲಿರುವ ಆ ಜೀವ ನಿಮ್ಮ ಒಳಗಡೆ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗತ್ತೆ. ವಾಕ್ಯದಲ್ಲಿರುವ ಜೀವ ಅಂತ ಹೇಳುವಾಗ ದಟ್ ಈಸ್ ಹೋಲಿ ಸ್ಪಿರಿಟ್, ದಟ್ ಈಸ್ ಜೀಸಸ್ ಕ್ರೈಸ್ಟ್. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಜೀಸಸ್ ಕ್ರೈಸ್ಟ್ ಬೈ ನೋಯಿಂಗ್ ಹಿಮ್ ಥ್ರೂ ಹಿಸ್ ವರ್ಡ್, ಅಂಡರ್ಸ್ಟ್ಯಾಂಡಿಂಗ್ ದ ವರ್ಡ್ ಆಫ್ ಗಾಡ್. ನೀವು ದೇವರ ವಾಕ್ಯವನ್ನು ಗ್ರಹಿಸಿಕೊಳ್ತಾ ಇದ್ದೀರಿ ಅಂದರೆ ಅದರ ಅರ್ಥ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದ ಹೋಲಿ ಸ್ಪಿರಿಟ್. ನೀವು ಪವಿತ್ರಾತ್ಮರನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಿ ಅಂದರೆ ಅರ್ಥ ಏನು? ಕೆಲವರು ಹೇಳ್ತಾರಲ್ಲ, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಹೋಲಿ ಸ್ಪಿರಿಟ್, ಶಲಲಲಲಲಲ. ಅದಲ್ಲ, ದಟ್ ಈಸ್ ನಾಟ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಕಣ್ಣು ಮುಚ್ಕೊಂಡು ಹೆಸರು ಹೇಳೋದಲ್ಲ. ದಟ್ ಈಸ್ ನಾಟ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಹೋಲಿ ಸ್ಪಿರಿಟ್ ಮೀನ್ಸ್ ಐ ಆಮ್ ಏಬಲ್ ಟು ಲವ್. ನನಗೆ ಪ್ರೀತಿಸಲಿಕ್ಕಾಗ್ತಾ ಇದೆ. ದಟ್ ಈಸ್ ದ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನನ್ನು ನಾನು ಅನುಭವಿಸ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಅಂದರೆ ಅದರ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಇಷ್ಟೇ, ಲವ್. ದೆರ್ ಈಸ್ ನೋ ಗ್ರೇಟರ್ ಎಕ್ಸ್ಪೀರಿಯನ್ಸ್ ದ್ಯಾನ್ ದಿಸ್. ಲವ್ ಇಸ್ ದ ಅಲ್ಟಿಮೇಟ್, ದ ಮೋಸ್ಟ್ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ of God or the Holy Spirit is love. Are you able to experience love in your life? ನಮ್ಮ ಜೀವಿತದಲ್ಲಿ ಪ್ರೀತಿಯನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇದೆಯಾ? ಪವಿತ್ರಾತ್ಮರನ್ನ ಅನುಭವಿಸ್ತಾ ಇದ್ದೀನಿ ಅಂದರೆ ನಮಗೆ ಪ್ರೀತಿಯನ್ನು ಅನುಭವಿಸ್ಲಿಕ್ಕೆ ಆಗ್ತದೆ. ಇನ್ನು ಬಾಕಿ ಎಲ್ಲ ಅದ್ರ ಕೆಳಗಡೆ ಬರುತ್ತೆ. ಆನಂದವಾಗಿರ್ಲಿಕ್ಕೆ ಆಗ್ತಾ ಇದೆಯಾ? ಕೆಲವರು ಆನಂದ ಅಂತ ಹೆಸರು ಇರುತ್ತೆ, ಆದರೆ ಜೀವನ ಪೂರ್ತಿ ನಿರಾಶೆ ತುಂಬಿಕೊಂಡಿರುತ್ತೆ. ಜ್ಯೋತಿ ಅಂತ ಹೆಸರು ಇರುತ್ತೆ, ಜೀವನ ಕತ್ಲೆನಲ್ಲಿರುತ್ತೆ. ಶಾಂತಿ ಅಂತ ಹೆಸರು ಇರುತ್ತೆ, ಆದರೆ ಶಾಂತಿ ಸತ್ತೋಗಿರುತ್ತೆ ಅಲ್ವಾ? ಸೊ ಹೆಸರಿಟ್ಕೊಂಡು ಏನು ಪ್ರಯೋಜನ ಇಲ್ಲ, ಸತ್ಯ ಅರ್ಥಕೊಂಡ್ರೆ ಮಾತ್ರ ಪ್ರಯೋಜನಕ್ಕೆ ಬರೋದು. ಖಂಡಿತ. ಓನ್ಲಿ ದ ನಾಲೆಡ್ಜ್ ಆಫ್ ದ ಟ್ರೂತ್ ವಿಲ್ ಸೆಟ್ ಅಸ್ ಫ್ರೀ. ನಾವು ಸುಮ್ಮನೆ ಹೆಸರಿಟ್ಕೊಂಡು ನಮಗೆ ಯಾವುದು ಬಿಡುಗಡೆ ಸಿಗೋದಿಲ್ಲ. ನಮಗೆ ನಿಜವಾದ ಒಂದು ಬಿಡುಗಡೆ ಸಿಗೋದು ಯಾವುದರಿಂದ ಅಂದರೆ ಸತ್ಯವನ್ನು, ಈ ಆತ್ಮಿಕ ಸತ್ಯಗಳನ್ನು ನಾವು ಗ್ರಹಿಸ್ಕೊಂಡಾಗ ಮಾತ್ರ ನಮಗೆ ನಿಜವಾಗಲೂ ಯೇಸು ಕಾಣಿಸ್ತಾರೆ. ನೋಯಿಂಗ್ ದ ಟ್ರೂತ್ ಯು ಕ್ಯಾನ್ ಸಿ ಜೀಸಸ್. ದ ಮೋರ್ ಯು ನೋ ದ ಟ್ರೂತ್, ದ ಮೋರ್ ಯು ಕ್ಯಾನ್ ಸಿ ಜೀಸಸ್ ಕ್ಲಿಯರ್ಲಿ. ಸತ್ಯದ ಅರಿವು ನಮಗೆ ಏನನ್ನು ತೋರಿಸ್ಕೊಡುತ್ತೆ? ಯೇಸು ಯಾರು ಎಂದು ತೋರಿಸ್ಕೊಡುತ್ತೆ, ಬೇರೆ ಏನು ತೋರಿಸ್ಕೊಡೋದಿಲ್ಲ. ಬೈಬಲ್ ನಮ್ಮನ್ನು ಯಾವತ್ತೂ ಲೋಕದ ಕಡೆ ಕರ್ಕೊಂಡು ಹೋಗಲ್ಲ. ಆದರೆ ಇವತ್ತಿನ ಬೈಬಲ್ ಬೋಧನೆಗಳು ಹೆಚ್ಚು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಬರೀ ಲೋಕದ ಕಡೆಗೇನೆ. ಬರೀ ಲೋಕ, ಶರೀರಕ್ಕೆ ಸಂಬಂಧಪಟ್ಟಿದ್ದು, ಲೋಕಕ್ಕೆ ಸಂಬಂಧಪಟ್ಟಿದ್ದು. ನಮಗೂ ಅದೇ ಬೇಕು. ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ ಅನ್ನೋ ರೀತಿಯಲ್ಲಿ ಇವತ್ತಿನ ನಾವು ಬಯಸುವ ಬೋಧನೆಗಳು ಅದೇನೆ, ನಡೀತಿರೋ ಬೋಧನೆಗಳು ಅದೇನೆ. ಹಾಳಾಗೋಗ್ತೀವಿ, ವಂಚನೆಗೊಳಗಾಗ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಎಚ್ಚೆತ್ಕೋಬೇಕು. ಸಭೆ, ಚರ್ಚ್ ಶುಡ್ ಅವೇಕ್ ಫ್ರಮ್ ದ ಡಿಸೆಪ್ಷನ್ಸ್ ಆಫ್ ದ ಡೆವಿಲ್. ಸೈತಾನನ ಈ ರೀತಿಯ ಸುಳ್ಳಿನಿಂದ, ವಂಚನೆಯಿಂದ ನಾವು ಎಚ್ಚೆತ್ಕೊಂಡ್ರೆ ಲಾಭ, ನಿಮ್ಮ ಕುಟುಂಬವನ್ನು ಕಾಪಾಡ್ಕೋಬೋದು. ನಿತ್ಯ ಜೀವಕ್ಕೋಸ್ಕರ ಕಾಪಾಡ್ಕೋಬೇಕು. ನಮ್ಮನ್ನು ನಿತ್ಯ ಜೀವಕ್ಕೋಸ್ಕರ ನಾವು ಹೇಗೆ ಇಲ್ಲಿ ಬದುಕಬೇಕು ಅನ್ನೋದನ್ನು ನಮಗೆ ಬೈಬಲ್ ಕಲಿಸಿಕೊಡ್ತದೆ. ಬೈಬಲ್ ಯಾಕೆ ಅಂದರೆ ಟು ಟೀಚ್ ಅಸ್ ಹೌ ಟು ಲಿವ್ ಫಾರ್ ಇಟರ್ನಲ್ ಲೈಫ್ ಇನ್ ರಿಲೇಷನ್ಶಿಪ್ ವಿತ್ ಗಾಡ್. ದೇವರ ಸಂಬಂಧದಲ್ಲಿ ನಿತ್ಯ ಜೀವಕ್ಕಾಗಿ ಹೇಗೆ ಬದುಕೋದು ನಮಗೆ ಗೊತ್ತಿಲ್ಲ. ಹೂ ವಿಲ್ ಟೀಚ್? ಹೋಲಿ ಸ್ಪಿರಿಟ್ ವಿಲ್ ಟೀಚ್ ಅಸ್ ಥ್ರೂ ದ ವರ್ಡ್ ಆಫ್ ಗಾಡ್. ಪವಿತ್ರಾತ್ಮರು ದೇವರ ವಾಕ್ಯದ ಮುಖಾಂತರ ಅದನ್ನು ನಮಗೆ ಕಲಿಸಿಕೊಡ್ತಾರೆ. ಇದನ್ನು ನಾವು ಕಲಿಬೇಕು. ನೋಡಿ, ಅಲ್ಲಿ ಶಾಲೆಯಲ್ಲಿ ಕಲಿಸ್ಕೊಡ್ತಾರೆ, ನಾವು ಅಲ್ಲಿಗೆ ಹೋಗಬೇಕು. ಇನ್ನೊಂದು ಕಡೆ ಕಂಪ್ಯೂಟರ್ ಕಲಿಸ್ಕೊಡ್ತಾರೆ, ಅಲ್ಲಿ ಹೋಗಬೇಕು. ಇನ್ನೊಂದು ಕಡೆ ಏನೋ ಒಂದು ಕಲಿಸ್ಕೊಡ್ತಾರೆ, ಕಲಿಸ್ಕೊಡೋ ಜಾಗಕ್ಕೆ ನಾವು ಹೋದರೆ ಮಾತ್ರ, ಟೈಮ್ ಸ್ಪೆಂಡ್ ಮಾಡಿದರೆ ಮಾತ್ರ ಕಲೀಲಿಕ್ಕಾಗ್ತದೆ.
ಅದೇ ರೀತಿಯಲ್ಲಿ ದೇವರ ವಾಕ್ಯವನ್ನು, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ನಾವು ಕಲಿಬೇಕಾದ್ರೆ ವಿ ಮಸ್ಟ್ ಗೋ, ನಾವು ಹೋಗಬೇಕು, ಕುಳಿತುಕೋಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಆಗ ಏನಾಗ್ತದೆ, ನಮಗೆ ಕಲೀಲಿಕ್ಕಾಗ್ತದೆ. ದ ಮೋರ್ ಯು ಲರ್ನ್, ನಾವು ಕಲ್ತಷ್ಟು ನಮ್ಮ ಜೀವನ ಏನಾಗ್ತದೆ ಗೊತ್ತಾ, ಪವಿತ್ರಾತ್ಮ ಭರಿತವಾಗ್ತದೆ. ಯುವರ್ ಲೈಫ್ ವಿಲ್ ಬಿ ಫಿಲ್ಡ್ ಬೈ ದ ಹೋಲಿ ಸ್ಪಿರಿಟ್. ಅದಕ್ಕಾಗಿ ಸ್ಪೆಷಲ್ ಏನೋ ಒಂದಿಷ್ಟು ಹಲ್ಲೆಲೂಯಾ ಹೇಳಿ ಪ್ರಾರ್ಥನೆ ಮಾಡಿದ ತಕ್ಷಣ ಯಾವುದು ಆತ್ಮ ಮೈ ಮೇಲೆ ಬರೋದಿಲ್ಲ. ಎಲ್ಲ ಒಂದು ರೀತಿ ಭ್ರಮೆ ಆಗ್ತದೆ ಅಷ್ಟೇ. ವಿ ನೀಡ್ ಟು ಸಿಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಆ್ಯಂಡ್ ಲರ್ನ್ ದ ಟ್ರೂತ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ಸಾನ್ನಿಧ್ಯದಲ್ಲಿ ಕುಳಿತು ಸ್ವರ್ಗ ಸಾಮ್ರಾಜ್ಯದ ವಿಷಯಗಳನ್ನು ಕಲಿಬೇಕು. ಆಫ್ಟರ್ ದ್ಯಾಟ್ ಅಟ್ ದ ಎಂಡ್ ವಿ ಮಸ್ಟ್ ಪ್ರೇ. 12 ಮಂದಿ ಅಪಸ್ತೋಲರು 3 ವರ್ಷ ಕಲ್ತರು. ಯಾರಿಂದ? ಯೇಸು ಸ್ವಾಮಿಯಿಂದ. 3.5 years they learned from the Lord Jesus Christ. After that they sat and prayed for the anointing of the Holy Spirit. How many days? ಎಷ್ಟು ದಿನ? 40 ದಿನ. 40 days. 10 days. ಎಷ್ಟು ದಿನ? 10 ದಿನ. ಯೇಸು ಸ್ವಾಮಿ ಸ್ವರ್ಗಕ್ಕೆ ಏರಿ ಹೋದ ನಂತರ ಅಲ್ವಾ, ಎಷ್ಟನೇ ದಿನ ಸ್ವರ್ಗಕ್ಕೆ ಏರಿ ಹೋಗಿದ್ದು? 40ನೇ ದಿನ. ಪವಿತ್ರಾತ್ಮರು ಬಂದಿದ್ದು ಎಷ್ಟನೇ ದಿನ? ಪುನರುತ್ಥಾನರಾದ ಮೇಲೆ ಸ್ವರ್ಗಕ್ಕೆ ಏರಿ ಹೋಗಿದ್ದು 40ನೇ ದಿನ. ಪವಿತ್ರಾತ್ಮರು ಬಂದಿದ್ದು 50ನೇ ದಿನ. ಹಾಗಾದರೆ ಈ ಶಿಷ್ಯರು ಕೂತ್ಕೊಂಡು ಪ್ರಾರ್ಥನೆ ಪ್ರಾರಂಭ ಮಾಡಿದ್ದು ಯಾವಾಗ? ಸ್ವರ್ಗಕ್ಕೆ ಏರಿ ಹೋದ ನಂತರ. ದಟ್ ಮೀನ್ಸ್ ಇನ್ ಬಿಟ್ವೀನ್ 10 days. 10 ದಿನಗಳು ಅವರು ನಿರಂತರವಾಗಿ ದೇವಾಲಯದಲ್ಲಿ ಸ್ತುತಿ ಮಾಡಿಕೊಂಡಿದ್ದರು ಅಂತ ಬೈಬಲ್ ಹೇಳುತ್ತೆ. ವಾಟ್ ದೇ ವರ್ ಡೂಯಿಂಗ್ ವಾಸ್ ದೇ ವರ್ ಪ್ರೈಸಿಂಗ್ ಗಾಡ್. ಹೇಗೆ ಸ್ತುತಿ ಮಾಡ್ಕೊಂಡಿದ್ರು? ನಮ್ಮ ಥರ ಹಲ್ಲೆಲೂಯಾ ಹೇಳ್ತಾ ಇರಲಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವರು ಕೀರ್ತನೆಗಳನ್ನು ಓದ್ತಾ ಇದ್ದರು. ಯೇಸು ಸ್ತುತಿಸ್ತಾ ಇದ್ರು ದೇವರನ್ನ ಯಾವ ರೀತಿ? ಕೀರ್ತನೆಗಳನ್ನು ಓದಿ ಸ್ತುತಿ ಮಾಡ್ತಾ ಇದ್ರು. ಓಕೆ, ಯಹೂದ್ಯರು ದೇವರನ್ನ ಸ್ತುತಿಸಲಿಕ್ಕೆ ಏನು ಉಪಯೋಗಿಸ್ತಾ ಇದ್ರು ಅಂದರೆ ಕೀರ್ತನೆಗಳನ್ನು ಉಪಯೋಗಿಸ್ತಾ ಇದ್ರು. ಈ 150 ಕೀರ್ತನೆ ಮಾತ್ರ ಅಲ್ಲ, ಬೇರೆ ಕಡೆ ಮೋಶೆಯ ಕೀರ್ತನೆಗಳಿದೆ, ಹಳೆ ಒಡಂಬಡಿಕೆಯಲ್ಲಿ ಕೆಲವೊಂದು ಕೀರ್ತನೆಗಳಿದೆ. ಕೀರ್ತನೆಗಳನ್ನು ಹಾಡಿ ದೇವರನ್ನು ಸ್ತುತಿಸ್ತಾ ಇದ್ರು, ಪ್ರಾರ್ಥಿಸ್ತಾ ಇದ್ರು. ಈ 10 ದಿನ ಅವರು ಈ ಕೀರ್ತನೆಗಳನ್ನು ಹಾಡ್ತಾ ದೇವರಿಗೆ ಸ್ತುತಿ ಮಾಡಿಕೊಂಡಿದ್ರು. ದೇರ್ ಫೋಕಸ್ ವಾಸ್ ಆನ್ ಗಾಡ್, 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 ಜೀಸಸ್, 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 ಹೋಲಿ ಸ್ಪಿರಿಟ್. ಅವರ ಫೋಕಸ್ ಪೂರ್ತಿ ಒಂದೇ ಕಡೆ ಬಂತು. ಯಾವಾಗ ಅವರ ಫೋಕಸ್ ಎಲ್ಲ ಒಂದೇ ಕಡೆ ಹೋಯ್ತೋ, ಮೇಲಿಂದ ಒಂದು ಪವರ್ ಬಂದು ಅವ್ರ ಒಳಗಡೆ ತುಂಬಿಕೊಳ್ತು. ಬಟ್ ಇದಕ್ಕಿಂತ ಮೊದಲು ಅವರು 3.5 ವರ್ಷ ವಾಕ್ಯ ಕಲಿತರು, ವಾಕ್ಯದ ಜೊತೆಯಲ್ಲಿದ್ದರು. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. 10 days ಪ್ರಾರ್ಥನೆ ಮಾಡಿದಲ್ಲ. ನಾವು ಕೆಲವೊಂದು ಈ ಪ್ರೊಟೆಸ್ಟೆಂಟ್ ಸಹೋದರಿಯರು ಕೂತ್ಕೊಂಡು ಪ್ರಾರ್ಥಿಸ್ತಾರೆ, ಕ್ಯಾಥಲಿಕ್ಸು ಮಾಡ್ತಾರೆ, ಕೆಲವರು ಕರಿಸ್ಮ್ಯಾಟಿಕಲ್ಲಿ ಇರುವವರು. 10 ದಿನ ನಾವು ಉಪವಾಸ ಪ್ರಾರ್ಥನೆ ಅಭಿಷೇಕಕ್ಕಾಗಿ, ಒಳ್ಳೆಯದೇ. 5 ದಿನ ಪ್ರಾರ್ಥನೆ ಅಭಿಷೇಕಕ್ಕಾಗಿ, 3 ದಿನ ಅಭಿಷೇಕಕ್ಕಾಗಿ, ಒಳ್ಳೆಯದೇ, ಇಟ್ ಈಸ್ ಗುಡ್. ಆದರೆ ವಿ ನೀಡ್ ಟು ಸ್ಪೆಂಡ್ ಮೋರ್ ಟೈಮ್ ಲರ್ನಿಂಗ್ ದ ವರ್ಡ್, ನೋಯಿಂಗ್ ದ ಕಿಂಗ್ಡಮ್ ಆಫ್ ಗಾಡ್, ಸ್ಪೆಂಡಿಂಗ್ ಟೈಮ್ ವಿತ್ ಜೀಸಸ್. that we are missing that part. ಹೆಚ್ಚು ಸಮಯ ವಾಕ್ಯೋಪದೇಶದಲ್ಲಿ ಕಳಿಬೇಕು. ವಾಕ್ಯದ ಮುಖಾಂತರ ದೇವರ ರಾಜ್ಯದ ಕುರಿತಾದ ವಿಷಯಗಳನ್ನು ಅರಿತುಕೊಳ್ಳುವುದರಲ್ಲಿ ನಾವು ಸಮಯ ಕಳೆದು ನಂತರ ಪ್ರಾರ್ಥಿಸಬೇಕು. ಎರಡೂ ಬೇಕು ನಮಗೆ. ದೆನ್ ವಿ ವಿಲ್ ಬಿ ಫಿಲ್ಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಇವತ್ತು ಯಾಕೆ ನಾವು ಪವಿತ್ರಾತ್ಮ ಶಕ್ತಿಯಿಂದ ತುಂಬಲ್ಪಡ್ತಾ ಇಲ್ಲ? ಈಗ ಸ್ವಲ್ಪ ದಿವಸ ಬಿಟ್ಟರೆ ಚರ್ಚ್ ವಿಲ್ ಸೆಲೆಬ್ರೇಟ್ ಅನದರ್ ಗ್ರೇಟ್ ಫೆಸ್ಟಿವಲ್. ಯಾವುದು? ಪೆಂಟೆಕಾಸ್ಟ್, ಪವಿತ್ರಾತ್ಮನ ಹಬ್ಬ. ಆದರೆ ಹಬ್ಬ ಮಾಡಿದ ತಕ್ಷಣ ಪವಿತ್ರಾತ್ಮ ಭರಿತರಾಗೋದಿಲ್ಲ. ಪವಿತ್ರಾತ್ಮರಿಂದ ತುಂಬಲ್ಪಟ್ಟು ಹಬ್ಬ ಮಾಡಿದ್ರೆ ನಿಮ್ಮ ಹಬ್ಬದಲ್ಲಿ ಒಂದು ಆನಂದ ಇರುತ್ತೆ. ಪವಿತ್ರಾತ್ಮರು ಇಲ್ಲದೆ ಹಬ್ಬ ಮಾಡಿದರೆ ತೊಟ್ಲಲ್ಲಿ ಮಗು ಇಲ್ಲದೇನೆ ಬರ್ತಡೇ ಮಾಡ್ದಂಗೆ. ಈಗ ನಮ್ಮ ಪವಿತ್ರಾತ್ಮರ ಹಬ್ಬಗಳೆಲ್ಲ ಯಾವ ಥರ ಆಗಿದೆ ಅಂದರೆ, ತೊಟ್ಲಲ್ಲಿ ಮಗು ಇಲ್ಲ, ಮಗುದು ಬರ್ತಡೇ ಮಾಡ್ತಾಯಿದ್ದೀವಿ ನಾವು. ಏನು ಪ್ರಯೋಜನ ಇಲ್ಲ. ಇಟ್ ವಿಲ್ ನಾಟ್ ಗಿವ್ ಯು ಎನಿ ಜಾಯ್. ನೀವು ನೋಡಿ ಬೇಕಾದ್ರೆ ನೀವೇ ಎಷ್ಟೋ ಪವಿತ್ರಾತ್ಮರ ಹಬ್ಬ ಮುಗಿಸ್ಬಿಟ್ಟಿದ್ದೀರಿ ಈಗ ಅಲ್ವಾ? ಎಷ್ಟು ಆ ಪವಿತ್ರಾತ್ಮನಲ್ಲಿ ಸಿಗುವ ಆನಂದ ಎಷ್ಟು ಜನ ಅನುಭವಿಸ್ತಾ ಇದ್ದೀವಿ ಗೊತ್ತಿಲ್ಲ. ನಿಮಗೆ ಗೊತ್ತು ನೀವು ಅನುಭವಿಸ್ತಾ ಇದ್ದೀರೋ ಇಲ್ಲೋ ಅಂತ. ಮತ್ತೆ ಈಗ ಸ್ವಲ್ಪ ದಿವಸ ಬಿಟ್ಟರೆ ಹಬ್ಬ ಬಂದುಬಿಡುತ್ತೆ.
ಹಬ್ಬ ಏನೋ ಮಾಡಿ ಮುಗಿಸ್ತೀವಿ, ಸಾಂಪ್ರದಾಯಿಕವಾಗಿ, ಶಾಸ್ತ್ರೀಯವಾಗಿ, ಧಾರ್ಮಿಕವಾಗಿ ಒಂದು ಆಚರಣೆ ಮಾಡಿ ಮುಗಿಸ್ಬಿಡ್ತೀವಿ. ಆದರೆ ಅದರ ಶಕ್ತಿ ನಾವು ಅನುಭವಿಸ್ತಾ ಇದ್ದರೆ ನಾವು ದೇವ್ರ ಮುಂದೆ ನಾಟಕ ಮಾಡ್ದಂಗೆ ಆಯಿತು. ಪಿಶಾಚಿ ನಗ್ತಾನೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಬರಲಿರುವ ಪಂಚಾಶತ್ತಮ್ಮ ಹಬ್ಬ ನಾವು ನಿಜವಾಗಲೂ ಒಳ್ಳೆ ರೀತಿಯಲ್ಲಿ ಆಚರಿಸ್ಲಿಕ್ಕೆ ಆಗಬೇಕಾದ್ರೆ ನಾವು ಹೆಚ್ಚು ಸಮಯ ವಾಕ್ಯದಲ್ಲಿ ಕಳಿಬೇಕು. ಪಂಚಾಶತ್ತಮ ಹಬ್ಬ, ಈ ವರ್ಷದ ಪಂಚಾಶತ್ತಮ ಹಬ್ಬದಲ್ಲಿ ಆದರೂ ನಾನು ಆ ಶಕ್ತಿಯಿಂದ ತುಂಬಲ್ಪಡಬೇಕು ಎಂದು ದಾಹವುಳ್ಳವರು ನೀವೇನು ಮಾಡಬೇಕು? ಸ್ಟಾರ್ಟ್ ರೀಡಿಂಗ್ ದ ಬೈಬಲ್. ಅಟ್ ಲೀಸ್ಟ್ ಇನ್ನು ಎಷ್ಟು ದಿವಸ ಇದೆ ನನಗೆ ಗೊತ್ತಿಲ್ಲ, ಇರುವಷ್ಟು ದಿವಸ ಹೊಸ ಒಡಂಬಡಿಕೆಯ ಈ ಭಾಗವನ್ನು ಓದಲಿಕ್ಕೆ ಶುರು ಮಾಡಿ. ಮನಸ್ಸು ಮಾಡಿದರೆ 2 ದಿವಸಕ್ಕೆ ಮುಗಿಸ್ಬೋದು, ಮನಸ್ಸು ಮಾಡೋದಾದರೆ, ಆಯಿತಾ? ಸೊ ಅಟ್ಲೀಸ್ಟ್ ಒಂದು ವಾರಕ್ಕಿಂತ ಜಾಸ್ತಿ ಸಮಯ ಅಂತೂ ನಮಗೆ ಇದೆ. ನನಗನ್ಸುತ್ತೆ 19ನೇ ತಾರೀಕು ಪೆಂಟೆಕೋಸ್ಟ್ ನೈಟ್, 19ನೇ ತಾರೀಕು ಅನಿಸುತ್ತೆ, 18 ಅನಿಸುತ್ತೆ, 19 or 18 ಆ ದಿವಸದಲ್ಲಿ ಬರುತ್ತೆ. ನಮಗೆ ಹೆಚ್ಚು ಕಡಿಮೆ ಇನ್ನೂ ಒಂದು 10 days ಆದರೂ ಇದೆ. ಈ ದಿವಸಗಳಲ್ಲಿ ನೀವು ಹೊಸ ಒಡಂಬಡಿಕೆಯನ್ನು ಹೆಚ್ಚು ಓದಿ ಧ್ಯಾನಿಸಿ, ಅದಾದ ನಂತರ ಪ್ರಾರ್ಥಿಸಿ. ಪವಿತ್ರಾತ್ಮನ ಹಬ್ಬದ ದಿವಸದಂದು ನೀವು ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ದಾಹಗೊಂಡು ಪ್ರಾರ್ಥಿಸಿ, ದೇವರೇ ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು, ನಾನು ಪ್ರಜ್ವಲಿಸಬೇಕು, ನಿನಗಾಗಿ ಉರಿಯಬೇಕು, ನಿನ್ನ ಮಹಿಮೆಯನ್ನು ಸಾರುವುದಕ್ಕೋಸ್ಕರ, ನಿನ್ನ ಪ್ರೀತಿಯನ್ನು ಹಂಚುವುದಕ್ಕೋಸ್ಕರ ನಾನು ನಿನಗಾಗಿ ಬದುಕಬೇಕು. ದೇವರೇ ನಿನ್ನ ಶಕ್ತಿ ನನ್ನ ತುಂಬಿಸು ಎಂದು ಪ್ರಾರ್ಥಿಸಿ. ಖಂಡಿತವಾಗಲೂ ತುಂಬಲ್ಪಡ್ತೀರಿ. Without spending time with the word of God, if you are praying for the anointing, God cannot anoint you. But God wants to anoint you. But God cannot anoint you. ದೇವರಿಗೆ ನಿನ್ನನ್ನು ಅಭಿಷೇಕ ಮಾಡಬೇಕೆಂದು ಆಸೆ ಇದೆ, ಕಾಯ್ತಾ ಇದ್ದಾರೆ, ಆದರೆ ಅಭಿಷೇಕ ಮಾಡಲ್ಲ, ತುಂಬಿಸೋದಲ್ಲ. ಯಾಕೆ ಅಂದರೆ ನೀನು ಒಂದು ಹೋಲಿರುವ ಪಾತ್ರೆ. ಏನಿರುವ ಪಾತ್ರೆ? ತೂತಿರುವ ಪಾತ್ರೆ, ತೂತಿದೆ, ಹೋಲಿದೆ ಹೃದಯದಲ್ಲಿ. ದೇವರು ವೇಸ್ಟ್ ಮಾಡೋದಿಲ್ಲ. ತುಂಬಿಸಿದ್ರೆ ಅದು ಚೆಲ್ಲಿ ಹೋಗುತ್ತೆ, ಯೇಸು ಸ್ವಾಮಿ ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಮಾರ್ಕನ ಶುಭ ಸಂದೇಶ 2ನೇ ಅಧ್ಯಾಯ 22ನೇ ವಾಕ್ಯ ಅನಿಸುತ್ತೆ. ಅಲ್ಲಿ ಹೇಳ್ತಾರೆ, ಹೊಸ ಮದ್ಯವನ್ನು ಹಳೆಯ ಬುದ್ದಲಿಗಳಲ್ಲಿ ಯಾರೂ ತುಂಬುವುದಿಲ್ಲ. ಹೊಸ ಮದ್ಯ ಹಳೆಯ ಬುದ್ದಲಿಯಲ್ಲಿ ತುಂಬಿದರೆ ಬುದ್ದಲಿಗಳು ಬಿರಿದು ಹೋಗ್ತದೆ, ಮದ್ಯ ಚೆಲ್ಲಿ ಹೋಗ್ತದೆ. ಯೇಸು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಈ ಪರಿಶುದ್ಧಾತ್ಮನ ಅಭಿಷೇಕದ ಬಗ್ಗೆನೇ ಹೇಳ್ತಾ ಇದ್ದಾರೆ. ನಿಮ್ಮ ಹೃದಯಗಳು ಹಳೆ ಬುದ್ದಲಿಗಳ ಥರ ಇದ್ದರೆ ತುಂಬ್ಸೋಕ್ಕಾಗಲ್ಲ. ಯಾಕೆ ತುಂಬ್ಸೋಕ್ಕಾಗೋದಿಲ್ಲ ಅಂದರೆ ಬುದ್ದಲಿಗಳು ಬಿರಿದು ಮದ್ಯ ಚೆಲ್ಲಿ ಹೋಗ್ತದೆ, ಆ ಕೃಪೆ ಹೋಗ್ತದೆ. ಅದರಿಂದ ನಮ್ಮ ಹೃದಯ ಫಸ್ಟ್ ಸಿದ್ಧಪಡಿಸ್ಕೋಬೇಕು. ಹೃದಯ ಸಿದ್ಧಪಡಿಸೋದು ವರ್ಡ್ ಆಫ್ ಗಾಡ್. ವರ್ಡ್ ಆಫ್ ಗಾಡ್ ವಿಲ್ ಪ್ರಿಪೇರ್ our hearts to receive the anointing of the Holy Spirit. It is living and active. ಅದು ನಮ್ಮ ಜೀವಿತದಲ್ಲಿ ಆ ದೇವರ ಜೀವವನ್ನು ತುಂಬಿಸ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡುತ್ತೆ ದೇವರ ವಾಕ್ಯ. ಅಷ್ಟೊಂದು ಶಕ್ತಿ ಇದೆ ದೇವರ ವಾಕ್ಯಕ್ಕೆ. ಅದೇ ವಾಕ್ಯನ ಮಾಥ್ಯೂ 2:22 ಓದೋಣ. ಅಂತೆಯೇ ಹಳೆಯ ಬುದ್ದಲಿಗಳಲ್ಲಿ ಹೊಸ ಮದ್ಯವನ್ನು ಯಾರೂ ತುಂಬಿಡುವುದಿಲ್ಲ. ತುಂಬಿಟ್ಟರೆ ಅದರಿಂದ ಬುದ್ದಲಿಗಳು ಬಿರಿಯುತ್ತವೆ. ಮದ್ಯವು ಮತ್ತು ಬುದ್ದಲಿಗಳು ಎರಡೂ ನಷ್ಟವಾಗುತ್ತದೆ. ಆದುದರಿಂದ ಹೊಸ ಮದ್ಯ ಅಂದ್ರೆ ಕೃಪೆ, ಪವಿತ್ರಾತ್ಮ, ಹೊಸ ಮದ್ಯವನ್ನು ಹೊಸ ಬುದ್ದಲಿಗಳಲ್ಲೇ ತುಂಬಿಡಬೇಕು. ಹೊಸ ಬುದ್ದಲಿ ಅಂದ್ರೆ ಬಾರ್ನ್ ಅಗೇನ್, ಹೊಸದಾಗಿ ಹುಟ್ಟಿದ ಹೃದಯದಲ್ಲಿ ತುಂಬಿಡಬೇಕು. ದೇವರು ಅದನ್ನು ಬಯಸ್ತಾ ಇದ್ದಾರೆ. ದೇವರು ಹೊಸ ಮದ್ಯ, ಆ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಸದಾಗಿ ಹುಟ್ಟಿದ ಹೃದಯದಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ಹೃದಯದಲ್ಲಿ ತುಂಬಿಸಲಿಕ್ಕೆ ದೇವರು ಬಯಸ್ತಾ ಇದ್ದಾರೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಯಾರು ಕೂಡ ಈ ಒಂದು ಪಂಚಾಶತ್ತಮ್ಮ ಹಬ್ಬದ ದಿನ ಈ ಪವಿತ್ರಾತ್ಮನಿಂದ ತುಂಬಲ್ಪಡದೆ ಇರಬಾರ್ದು. ನಾವೆಲ್ಲರೂ ಕೂಡ ಈ ವರ್ಷ ಈ ಪಂಚಾಶತ್ತಮ್ಮ ಹಬ್ಬವನ್ನು ಆಚರಿಸುವಾಗ ನಿಜವಾಗ್ಲೂ ಆ ಒಂದು ಪವಿತ್ರಾತ್ಮ ಶಕ್ತಿಯಿಂದ ತುಂಬಲ್ಪಟ್ಟವರಾಗಿ ಹೋಗಬೇಕು. ಅದಕ್ಕಾಗಿ ಬುದ್ದಲಿ, ನಮ್ಮ ಹೃದಯ ನಾವು ತಯಾರು ಮಾಡ್ಕೋಬೇಕು. ಯಾವುದು ತಯಾರು ಮಾಡ್ಕೋಬೇಕು?
ನಮ್ಮ ಹೃದಯವನ್ನು ತಯಾರು ಮಾಡಿಕೊಳ್ಳಲೇಬೇಕು. ಯಾರು ತಯಾರು ಮಾಡಬೇಕು? ದೇವರು ಮಾಡಬೇಕಾ, ನಾನು ಮಾಡಬೇಕಾ? ನಾನೇ ಮಾಡಬೇಕು. ತಯಾರು ಮಾಡೋದು ಯಾವುದ್ರ ಮುಖಾಂತರ? ದೇವರ ವಾಕ್ಯದ ಮುಖಾಂತರ. ಆದ್ದರಿಂದ ಮತ್ತೊಮ್ಮೆ ಹೇಳ್ತೀನಿ, ಈ ವರ್ಷನಾದರೂ ಈ ಪಂಚಶತ್ತಮ ಹಬ್ಬಕ್ಕೆ ಸಿದ್ಧತೆಯಾಗಿ ಹೊಸ ಒಡಂಬಡಿಕೆ, ಬೈಬಲ್ನ ಹೊಸ ಒಡಂಬಡಿಕೆಯ ಪುಸ್ತಕಗಳನ್ನ ಸಾಧ್ಯವಾದಷ್ಟು ಓದಿ ಧ್ಯಾನಿಸಿ ಮತ್ತು ಕೀರ್ತನೆಗಳನ್ನು ಹಾಡಿ ದೇವರಿಗೆ ಸ್ತುತಿ ಮಾಡ್ತಾ ಸಿದ್ಧತೆಯಿಂದ ಬನ್ನಿ. ನೀವು ಭಕ್ತಿಯಿಂದ ದಾಹದಿಂದ ಪಂಚಾಶತ್ತಮ ಹಬ್ಬದ ಆ ಬಲಿಪೂಜೆಯಲ್ಲಿ ನೀವು ಭಾಗವಹಿಸಿ ಪ್ರಾರ್ಥಿಸಿ ದಾಹಗೊಂಡು ಕೇಳಿ ಖಂಡಿತವಾಗಿಯೂ ದೇವರು ನಂಬಿಗಸ್ತರು. ನಿಮ್ಮ ಆ ಹೊಸ ಬುದ್ಧಲಿಯಾಗಿರುವ ಹೃದಯದಲ್ಲಿ ಆ ಮಧ್ಯವನ್ನು, ಕೃಪೆಯನ್ನು, ಅಭಿಷೇಕವನ್ನು ತುಂಬಿಸಿ ಕಳಿಸ್ತಾರೆ. ಆಗ ನೀವು ಯೇಸುವಿಗೆ ಸಾಕ್ಷಿಗಳಾಗಿ ಬದುಕಲಿಕ್ಕಾಗ್ತದೆ, ಬೆಳಕಾಗಿ ಪ್ರಜ್ವಲಿಸ್ಲಿಕ್ಕಾಗ್ತದೆ. ಇಲ್ಲದೆ ಇದ್ದರೆ ಆಗಲ್ಲ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಪವಿತ್ರಾತ್ಮರೇ, ನೀವು ನಮಗೆ ತಿಳಿಸಿಕೊಟ್ಟ ಈ ಆತ್ಮೀಕ ಸತ್ಯಗಳಿಗಾಗಿ ಸ್ತೋತ್ರ. ಯೇಸುವೇ, ನೀವು ಹೇಳಿದ್ದೀರಿ, ನೀವು ವಿಶ್ವಾಸದಲ್ಲಿ ಕುಸಿದು ಹೋಗದ ಹಾಗೆ ಇದನ್ನೆಲ್ಲ ನಾನು ನಿಮಗೆ ಹೇಳಿದ್ದೇನೆ ಎಂದು. ಇಂದು ನೀವು ನಮಗೆ ಕೊಟ್ಟಂಥ ಈ ಆತ್ಮಿಕ ಸತ್ಯ ನಮ್ಮ ಆತ್ಮಿಕ ಪ್ರಯಾಣದಲ್ಲಿ ಆತ್ಮಿಕ ಬೆಳಕನ್ನು ತಂದು ಕೊಟ್ಟಿದೆಯಪ್ಪ. ಅದಕ್ಕಾಗಿ ಸ್ತೋತ್ರ. ನಾವು ಇನ್ನೂ ಹೆಚ್ಚು ಪ್ರಕಾಶವುಳ್ಳವರಾಗಿ ಈ ಲೋಕದಲ್ಲಿ ದೇವರ ಮಹಿಮೆಯನ್ನು ಬೆಳಗಿಸುವಂತಹ ದೇವರ ಮಕ್ಕಳಾಗಿ ಜೀವಿಸಲು ಬೇಕಾದ ಸತ್ಯದ ಅರಿವನ್ನು ನಿಮ್ಮ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಹೃದಯದಲ್ಲಿ ನೀವು ತುಂಬಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ಬೆಳಕಿನಿಂದ ತುಂಬಲ್ಪಟ್ಟವರಾಗಿ ದೇವಾ, ನಮ್ಮ ಕುಟುಂಬಗಳಲ್ಲಿಯೂ, ನಮ್ಮ ಸಭೆಯಲ್ಲಿಯೂ, ನಮ್ಮ ಪ್ರಾರ್ಥನಾ ತಂಡಗಳಲ್ಲಿಯೂ ನಿಮ್ಮ ಮಹಿಮೆಗಾಗಿ ನಾವು ಜೀವಿಸುವಂತೆ ಆಗಲಿ ಅಪ್ಪ. ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತಿರುವ ಪ್ರತಿಯೊಬ್ಬರ ಜೀವಿತಗಳು ಪ್ರಭು ಯೇಸು ಕ್ರಿಸ್ತರಿಗೆ ಸಾಕ್ಷಿ ಜೀವನವಾಗಲಿ ಸ್ವಾಮಿ. ಬೆಳಕಾಗಿ ಪ್ರಜ್ವಲಿಸುವಂತೆ ಆಗಲಿ ಅಪ್ಪ. ಎಲ್ಲ ವಿಧವಾದ ಅವಿಶ್ವಾಸದ, ಅಜ್ಞಾನದ ಕೋಟೆಗಳು ಯೇಸು ಕ್ರಿಸ್ತರ ನಾಮದ ಶಕ್ತಿಯಿಂದ ಮುರಿದು ಹೋಗಲಿ ಸ್ವಾಮಿ. ಸಂಪೂರ್ಣವಾದ ಒಂದು ಸ್ವಾತಂತ್ರ್ಯವನ್ನು ಅನುಭವಿಸುತ್ತಾ ಬದುಕುವಂತೆ ಆಗಲಿ ಸ್ವಾಮಿ. ಯೇಸು ಕ್ರಿಸ್ತರ ನಾಮದಲ್ಲಿ ವಂದಿಸುತ್ತಾ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ, ಆಮೆನ್.